ಮಣ್ಣಿನ ಮಗನು ಇವನು ಕೊಡುಗೈದಾನಿ, ಚಿನ್ನದ ಮಗನು ಇವನು ಅದ್ಭುತ ಜ್ಞಾನಿ. ಜನಸೇವೆಗೆಂದೇ ಹುಟ್ಟಿರುವ ದೇವರ ಕುಲವೋ, ಇವರ ನೆರಳೆ ಬಡವರಿಗೆ ನೂರಾನೆಯ ಬಲವೋ. ಈ ಮಣ್ಣಿಗೂ ಇವರ ಋಣವೈತೆ, ಪ್ರತಿ ಉಸಿರು ಇವರ ನೆನಪಿದೈತೆ. ಜಯ ರತ್ನಾಕರ ಜಯ ರತ್ನಾಕರ ಜಯ ರತ್ನಾಕರ ಜಯತೋ, ಜಯ ರತ್ನಾಕರ ಜಯ ರತ್ನಾಕರ ಜಯ ರತ್ನಾಕರ ಜಯತೋ. ಮಣ್ಣಿನ ಮಗನು ಇವನು ಕೊಡುಗೈದಾನಿ, ಚಿನ್ನದ ಮಗನು ಇವನು ಅದ್ಭುತ ಜ್ಞಾನಿ. ಕಲಘಟಗಿ ಮತಕ್ಷೇತ್ರದ ಜನರು ನನಗೆ ರಾಜಕೀಯ ಮರುಜೀವನ ಕೊಟ್ಟಿರ್ತಕ್ಕಂಥವ್ರು. ನಾನು ಕಲಘಟಗಿಯಲ್ಲಿ ಇರ್ತೀನಿ, ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಇಲ್ಲೇ ಕಲಘಟಗಿಯಿಂದ ಸ್ಪರ್ಧೆ ಮಾಡ್ತೀನಿ ಅಂತ ಈ ಸಂದರ್ಭ ಕೂಡ ಹೇಳಿಕ್ಕೆ ಇಚ್ಛೆ ಬಯಸ್ತೇನೆ ಬಂಧುಗಳೇ. ಸೊ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಸೊ ಎಲ್ಲರೂ ಅಟೆಂಡ್ ಆಗಿದ್ದೀರಿ ಅಂತ ಅನಿಸುತ್ತೆ. ನನ್ನ ಶಿಫ್ಟ್ ಮಾರ್ನಿಂಗ್ ಶಿಫ್ಟ್ ಆಗಿದೆ ಸ್ನೇಹಿತರೆ. ಯಾಕಂದ್ರೆ ನಿಮ್ಮೆಲ್ಲ ಸ್ನೇಹಿತರುಗಳಿಗೂ ನೀವು ಹೇಳ್ರಿ, ಯಾಕಂದ್ರೆ ಮುಂಜಾನೆ 9 ಗಂಟೆದಿಂದ 10 ಗಂಟೆವರೆಗೆ ನಾನು ಕ್ಲಾಸ್ ತಗೋತೀನಿ. ಈಗ ಸಾಯಂಕಾಲ ತಗೊಳ್ಳುವಂಥ ಕ್ಲಾಸನ್ನು, ಯಾಕಂದ್ರೆ ಆ ಸಮಯದಲ್ಲಿ ನಾನು ಸೊ ಈ 7 ಗಂಟೆದಿಂದ 8 ಗಂಟೆವರೆಗೆ ಒಂದು ಸ್ವಲ್ಪ ಬಿಜಿ ಶೆಡ್ಯೂಲ್ ಆಗಿದೆ ಸ್ನೇಹಿತರೆ. 7 ರಿಂದ 9 ಸಾಯಂಕಾಲ. ಹಾಗಾಗಿ ನನ್ನ ಕ್ಲಾಸ್ ಯಾವಾಗಲೂ ಈಗ 9 ರಿಂದ 10 ಗಂಟೆವರೆಗೆ ಇರುತ್ತೆ. ಈ ವೀಕ್ದಲ್ಲಿ ಕಂಟಿನ್ಯೂ ಇರುತ್ತೆ. ಸೊ ಪ್ರತಿಯೊಬ್ರು ನಿಮ್ಮ ಫ್ರೆಂಡ್ಸ್ಗಳಿಗೆ ಇನ್ಫಾರ್ಮ್ ಮಾಡಿ. ಯಾಕಂದ್ರೆ ಕೆಲವೊಬ್ರು ನನಗೆ ಏನಂದ್ರೆ ಫೋನ್ ಸರ್ ನಿಮ್ಮ ಕ್ಲಾಸ್ ಇಲ್ಲ ಅಲ್ಲ, 7 ರಿಂದ 8 ದಿನ ಇರ್ತಿತ್ತು, ಇವತ್ತು ಯಾಕಿಲ್ಲ ಅಂತ ನಾನು ಕಾಲ್ ಮಾಡ್ತಾರೆ ಪದೇ ಪದೇ. ಸೊ ನಾನು ಬೇರೆ ಕ್ಲಾಸ್ದಲ್ಲಿ ಇರೋದರಿಂದ ಪಿಕಪ್ ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ಅದಕ್ಕೆ ನೀವೆಲ್ಲ ನಿಮ್ಮ ಸ್ನೇಹಿತರಿಗೆ ಇನ್ಫಾರ್ಮ್ ಮಾಡಬೇಡಿ. ಸೊ ಅರ್ಲಿ ಮಾರ್ನಿಂಗ್ 9 ರಿಂದ 10 ಗಂಟೆವರೆಗೆ ದಿನಾಲು ಇಂಡಿಯನ್ ಜಿಯೋಗ್ರಫಿ ಮುಗಿಯುವವರೆಗೆ ಕ್ಲಾಸ್ ಇರುತ್ತೆ. ಓಕೆ. ಸೊ ನೆಕ್ಸ್ಟ್ ಇದರ ಜೊತೆಗೆ ಸ್ನೇಹಿತರೆ ನಿಮಗೆ ಸೊ ಈ ಸಂತೋಷ್ ಲಾಡ್ ಫೌಂಡೇಶನ್ ಏನಿದೆಯಲ್ಲ, ಇದು ಒಂದು ಚಲೋ ರೀತಿಯಲ್ಲಿ ಕ್ವಾಲಿಟಿ ಎಜುಕೇಶನ್ ಅನ್ನು ಕೊಡ್ತಾ ಇದೆ. ಹಾಗಾದ್ರೆ ಸಂತೋಷ್ ಲಾಡ್ ಫೌಂಡೇಶನ್ ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಅವ್ರ ಫೇಸ್ಬುಕ್ ಆಗಿರ್ಬೋದು, ಅಥವಾ ಅವ್ರ ಯಾವುದೇ ಒಂದು ಆ್ಯಪ್ ಮುಖಾಂತರ ಆಗಿರ್ಬೋದು, ನೀವು ಏನಂದ್ರ ನಿಮಗೆ ಏನ್ ರಿಕ್ವೈರ್ಮೆಂಟ್ ಇದೆ, ಸೊ ಯಾವ ಸಬ್ಜೆಕ್ಟ್ ದಲ್ಲಿ ಮತ್ತೆ ನಿಮಗೆ ರಿಕ್ವೈರ್ಮೆಂಟ್ ಇದೆ, ಅವರಿಗೆ ನೀವು ಅಲ್ಲಿ ಕಮೆಂಟ್ ಹಾಕೋದ್ ಮುಖಾಂತರ ಅಲ್ಲಿ ನಿಮಗೆ ಮತ್ತೆ ಅವ್ರು ಹೊಸ ಹೊಸ ಯೋಜನೆಗಳನ್ನು ತಗೊಂಡ್ ಬರ್ತಾ ಇದ್ದಾರೆ. ನಿಮಗೆ ಯಾವ ರೀತಿ ಸೊ ಮತ್ತೆ ಫೀಡ್ ಮಾಡಬೇಕಾಗಿದೆ, ಯಾವ ರೀತಿ ನಿಮಗೆ ಸಬ್ಜೆಕ್ಟ್ಗಳು ಬೇಕಾಗಿದ್ದಾವೆ ಅಂತ ನೀವು ಒಂದ್ ಸ್ವಲ್ಪ ನೀವು ಹೇಳಿದ್ರೆ ನಮಗೆ ಗೊತ್ತಾಗತ್ತೆ. ಈಗ ನೀವೇ ಮಾತಾಡ್ಲಿಕ್ಕಂದ್ರ ಸೊ ನಮಗೆ ಹೆಂಗ್ ಗೊತ್ತಾಗತ್ತೆ ಸ್ನೇಹಿತರೆ? ಏನೂ ಗೊತ್ತಾಗೋದಿಲ್ಲ. ಹಾಗಾಗಿ ಯಾವ ಸಬ್ಜೆಕ್ಟ್ ದಲ್ಲಿ ವೀಕ್ನೆಸ್ ಇದೆ, ಫ್ರಾಂಕ್ಲಿ ನೀವು ಅದನ್ನ ಸೊ ನೇರವಾಗಿ ಸೊ ಅಲ್ಲಿ ಇನ್ಸ್ಟಿಟ್ಯೂಟ್ ಡೈರೆಕ್ಟರ್ಗಳು ಇರ್ತಾರೆ, ಅವ್ರು ಕಿಶೋರ್ ಸರ್ ಆಗಿರ್ಬೋದು ಅಥವಾ ಆನಂದ್ ಅಣ್ಣ ಆಗಿರ್ಬೋದು ಅಥವಾ ಯಾರೇ ಆಗಿರ್ಲಿ, ನೀವು ಅವ್ರಿಗೆ ಒಂದು ಮೆಸೇಜ್ ಹಾಕೋದ್ ಮುಖಾಂತರ ಆಗಿರ್ಬೋದು, ಅಥವಾ ನೀವು ಅಲ್ಲಿ ಇನ್ಸ್ಟಾಗ್ರಾಮ್ ಅಥವಾ ಫೇಸ್ಬುಕ್ ಅಲ್ಲಿ ಆಗಿರ್ಬೋದು, ನೀವು ಕಮೆಂಟ್ ಮಾಡೋದ್ ಮುಖಾಂತರ ಹೊಸ ಯೋಜನೆಗಳು ತಗೊಂಡ್ ಬರ್ತಾರೆ. ಆ ಯೋಜನೆಗಳ ಒಳಗ ನಾವು ಇವು ಇಂಪ್ಲಿಮೆಂಟ್ ಮಾಡ್ಕೊಳ್ಳೋಣ. ಹೌದಾ? ಯಾಕಂದ್ರೆ ಮತ್ತೆ ನಿಮಗೆ ಅಪಾರ್ಚುನಿಟಿ ಸಿಗತ್ತೆ. ಈ 3 ಮಂತ್ಸ್ ಮುಗಿದ್ಮೇಲೆ ಮತ್ತೆ ರೀಸ್ಟಾರ್ಟ್ ಮಾಡ್ತಾರೆ. ರೀಸ್ಟಾರ್ಟ್ ಮಾಡಿದಾಗ ಮತ್ತೆ ಏನಂದ್ರೆ ಚಲೋ ಮತ್ತೆ ಫ್ಯಾಕಲ್ಟಿದಿಂದ ನಿಮಗೆ ಮನೆಯಲ್ಲಿನೇ ಕೂತು ನೀವು ಎಲ್ಲಿ ಹೋಗುವಾಗ ಇಲ್ಲ, ಸೊ ಅಲ್ಲೇ ಕೂತು ನೀವು ಕಲಿಯುವಂತ ಒಂದು ವ್ಯವಸ್ಥೆಯನ್ನು ನಾವು ಮಾಡಿಕೊಡೋಣ. ಯಾಕಂದ್ರೆ ಸೊ ಈ ಪ್ರತಿಯೊಬ್ಬರಿಗೂ ಫೀಸ್ ಪೇ ಮಾಡೋದು ಆಗೋದಿಲ್ಲ ಸ್ನೇಹಿತರೆ. ಹಾಗಾಗಿ ಇದು ಒಂದು ಅವಕಾಶ. ಈ ಅವಕಾಶವನ್ನು ನೀವು ಉಪಯೋಗ ಮಾಡಿಕೊಳ್ಳಿ. ಸೊ ಈಗ ನಾವು ಇಂಡಿಯನ್ ಜಿಯೋಗ್ರಫಿ ಒಳಗ ಸಾರಿಗೆ ನಾವು ನೋಡ್ತಾ ಇದ್ದೇವೆ ಸ್ನೇಹಿತರೆ. ಏನ್ ನೋಡ್ತಾ ಇದ್ದೇವೆ? ಸಾರಿಗೆ. ಹಾಗಾದ್ರೆ ಈ ಸಾರಿಗೆ ಬಗ್ಗೆ ನಾವು ಮಾತಾಡುವಂತ ಸಮಯದಲ್ಲಿ ಸೊ ನಿನ್ನೆ ನಾವು ವಾಯು ಸಾರಿಗೆ ಮಾತಾಡಿದ್ದೇವೆ ಸ್ನೇಹಿತರೆ. ಯಾವುದು? ವಾಯು ಸಾರಿಗೆ ನಾವು ಮಾತಾಡ್ತಾ ಇದ್ದೇವೆ. ಈ ವಾಯು ಸಾರಿಗೆ ಒಳಗೆ ನಾವು ಎಲ್ಲಾ ಏರ್ಪೋರ್ಟ್ ಗಳನ್ನು ನೋಡ್ತಾ ಇದ್ದೇವೆ. ಒಂದ್ ಕಡೆಯಿಂದ ನಾವು ಈ ಏರ್ಪೋರ್ಟ್ ಗಳನ್ನು ನೋಡ್ತಾ ಇದ್ದೇವೆ ಸ್ನೇಹಿತರೆ.
ಇವತ್ತು ಕೂಡ ಆ ಉಳಿದಂತ ಏರ್ಪೋರ್ಟ್ಗಳನ್ನು ನಾವು ನೋಡೋಣ. ಅದರ ಮುಖಾಂತರ ನಾವು ಏನಂದ್ರ ಮುಂದಿಂದು ಅದು ಕಂಪ್ಲೀಟ್ ಮಾಡಿ ಆದ ನಂತರ ಮುಂದಿನ ವಿಷಯಕ್ಕೆ ನಾವು ಹೋಗೋಣ. ಹಾಗಾದ್ರೆ ಮತ್ತೆ ಇಲ್ಲಿ ನೀವು ಒಂದು ಮ್ಯಾಪ್ ತೆಗೆದು ಮುಖಾಂತರ ಒಂದು ಮ್ಯಾಪ್ ತೆಗೀರಿ ಸ್ನೇಹಿತರೆ. ಮ್ಯಾಪ್ ತಕೊಂಡ್ರಂದ್ರ ಬಹಳಷ್ಟು ಒಳ್ಳೇದಾಗತ್ತೆ. ಈಗ ಇಲ್ಲಿ ನಾವು ಒಂದು ಮ್ಯಾಪ್ ತೆಗಿಬೇಕಾಗತ್ತೆ. ಈ ಮ್ಯಾಪ್ ತೆಗೆಯೋದ್ರ ಮುಖಾಂತರ ಮತ್ತೊಂದು ಕಡೆಗೆ ಇರುವಂತ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳನ್ನು ನಾವು ಸ್ಟಡಿ ಮಾಡೋಣ. ಈಗ ಭಾರತ ದೇಶದಲ್ಲಿ ಇರುವಂತಹ ಎಲ್ಲಾ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳೇ ನಾನು ನಿಮಗೆ ಇಂಟ್ರೊಡ್ಯೂಸ್ ಮಾಡಿಕೊಟ್ಟೆ. ಅದರೊಳಗೆ ಇನ್ನೂ ಕೆಲವೊಂದು ಉಳಿದಿರುವಂತಹ ಈ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳನ್ನು ಮತ್ತೆ ನಾವು ಏನ್ ಮಾಡೋಣ ಅಂದ್ರ ಸ್ಟಡಿ ಮಾಡೋಣ ಸ್ನೇಹಿತರೆ. ಈಗ ಈ ಭಾರತ ದೇಶದಲ್ಲಿರುವಂತಹ ಉಳಿದಂತ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳು, ಈಗ ಈ ಭಾಗದಲ್ಲಿ ಇರುವಂತಹ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳನ್ನು ನಾವು ನೋಡ್ಬೇಕಾಗಿದೆ ಸ್ನೇಹಿತರೆ. ಈ ಕಡೆಗೆ ಇರುವಂತದ್ದು ಈಗ ನೋಡಿ, ಈ ಕಡೆಗೆ ಇರುವಂತಹ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳನ್ನು ನಾವು ನೋಡಿದಾಗ ಈಗ ಚೆನ್ನೈದಲ್ಲಿ ಇರುವಂತಹ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಯಾವುದಿದೆ ಅದನ್ನ ನಾವು ಸ್ಟಡಿ ಮಾಡೋಣ. ಈ ಭಾಗದಲ್ಲಿ ಚೆನ್ನೈ ಅಥವಾ ತಮಿಳುನಾಡು, ಹೌದಾ? ಈಗ ಇಲ್ಲಿ ನಮಗೆ ತಮಿಳುನಾಡು ಇದೆ ಸ್ನೇಹಿತರೆ. ಏನಿದೆ? ತಮಿಳುನಾಡು, ಹೌದಾ? ಈ ತಮಿಳುನಾಡು ಏನಿದೆ ಅಲ್ಲ, ಈ ತಮಿಳುನಾಡಿನ ಹತ್ತಿರ ನಮಗೆ ಇಲ್ಲಿ ಈ ತಮಿಳುನಾಡಿನ ಕ್ಯಾಪಿಟಲ್ ಯಾವುದಿದೆ? ಚೆನ್ನೈ, ಹೌದಾ? ಚೆನ್ನೈ. ಈ ತಮಿಳುನಾಡಿನ ಕ್ಯಾಪಿಟಲ್ ಯಾವುದಿದೆ ಅಂದ್ರ ಚೆನ್ನೈ ಅಂತ ಹೇಳ್ತೇವೆ. ಈ ಚೆನ್ನೈ ಕೋರಮಂಡಲ ತೀರದಲ್ಲಿ ಇದೆ. ಯಾವ ತೀರದಲ್ಲಿ? ಚೆನ್ನೈ ಕೋರಮಂಡಲ ತೀರ. ಯಾವುದು? ತಮಿಳುನಾಡಿನ ತೀರ ಪ್ರದೇಶ ಅದು, ಹೌದಾ? ಕೋರಮಂಡಲ, ಸಾರಿ ಇದನ್ನ ಯಾವ್ದು ಮಾಡ್ರಿ ಅಂದ್ರ ಕೋರಮಂಡಲ ತೀರ. ಯಾವ ಮಂಡಲ? ಕೋರಮಂಡಲ. ಈ ಕೋರಮಂಡಲ ತೀರದಲ್ಲಿ ಚೆನ್ನೈ ಇದೆ. ಈ ಚೆನ್ನೈ ಕೋರಮಂಡಲ ತೀರದ ಹತ್ತಿರ ಇರೋದ್ರಿಂದ ಈ ಚೆನ್ನೈ ಹತ್ತಿರನೇ, ಈ ತೀರ ಹತ್ತಿರನೇ ಮರೀನಾ ಬೀಚ್ ಇದೆ. ಯಾವುದು? ಮರೀನಾ. ಭಾರತದ ಅಥವಾ ಏಷ್ಯಾ ಖಂಡದ ಅತಿ ಉದ್ದವಾದಂತಹ ಬೀಚ್ ಯಾವುದು? ಮರೀನಾ. ಸೊ ಹಾಗಾಗಿ ಈ ಚೆನ್ನೈ ಹತ್ತಿರ ನಮಗೆ ಏನಂದ್ರ ಒಂದು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇದೆ ಸ್ನೇಹಿತರೆ. ಈ ಚೆನ್ನೈ ಒಳಗಿರುವಂತದಕ್ಕೆ ನಾವು ಅಣ್ಣಾ, ಇಲ್ಲಿರುವಂತದ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ನಾವು ಏನಂತ ಕರಿತೇವೆ? ಅಣ್ಣಾ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ. ಯಾವುದು? ಅಣ್ಣಾ, ಹೌದಾ? ಅಣ್ಣಾ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಸ್ನೇಹಿತರೆ. ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಯಾವುದು? ಅಣ್ಣಾ. ಅಣ್ಣಾ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇದು ಎಲ್ಲಿ ಇದೆ ಅಂತ ನಮಗೆ ಕೇಳಿದಾಗ ನಾವು ಆನ್ಸರ್ ಮಾಡ್ಬೇಕಾಗತ್ತೆ, ಇದು ಚೆನ್ನೈಯಲ್ಲಿ ಇದೆ ಅಂತ ನಾವು ಹೇಳಬೇಕಾಗತ್ತೆ. ಎಲ್ಲಿದೆ ಇದು? ಚೆನ್ನೈ, ಹೌದಾ? ಚೆನ್ನೈಯ ಒಳಗಡೆಗೆ ಇರುವಂತದ್ದು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಯಾವ್ದಿದೆ ಅಂದ್ರೆ ಸ್ನೇಹಿತರೆ ಅಣ್ಣಾ ಅನ್ನುವಂತ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇದೆ. ನೀವು ಕೂಡ ಇದನ್ನ ಮ್ಯಾಪ್ ತೆಗೆಯೋದ್ರ ಮುಖಾಂತರ ಮ್ಯಾಪ್ ತೆಗಿಬೇಕು. ಎಕ್ಸಾಕ್ಟ್ ಆ ಲೊಕೇಶನ್ ನೀವು ಏನಂದ್ರ ಮಾರ್ಕ್ ಮಾಡಿ ಬರ್ಕೋಬೇಕಾಗತ್ತೆ. ಯಾಕಂದ್ರೆ ನೀವು ಒಂದ್ ಸರ್ತಿ ಇದನ್ನ ವರ್ಕ್ ಮಾಡಿ ಇಟ್ಕೊಂಡ್ಬಿಟ್ರಂದ್ರೆ ಸ್ನೇಹಿತರೆ ಅದು ಪದೇ ಪದೇ ಎಕ್ಸಾಮ್ ನಲ್ಲಿ ಕ್ವಶನ್ಸ್ ಬಂದಾಗ ನೀವು ಅದ್ರ ಮೇಲೆ ಗ್ಲಾನ್ಸ್ ಮಾಡಿದ್ರೆ ಸಾಕು, ಅದ್ರ ಮೇಲೆ ಬರೀ ಕಣ್ಣು ಹಾಸಿದ್ರೆ ಸಾಕು. ಅದು ಏನಾಗತ್ತೆ ಅಂದ್ರ ಸೊ ನಿಮಗೆ ಬಹಳಷ್ಟು ಪರ್ಫೆಕ್ಟ್ನೆಸ್ ಆಗಿ ಉಳಿಯುತ್ತೆ, ಹೌದಾ? ಹಾಗಾಗಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ, ಅಣ್ಣಾ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಎಲ್ಲಿದೆ ಅಂದ್ರ ನಾವು ಚೆನ್ನೈಯಲ್ಲಿ ಇದೆ ಅಂತ ಹೇಳಬೇಕಾಗತ್ತೆ. ನೆಕ್ಸ್ಟ್ ಇಲ್ಲಿ ಇದು ಆದ ನಂತರ ಸ್ನೇಹಿತರೆ ಇಲ್ಲಿ ನಮಗೆ ತೆಲಂಗಾಣ ಬರುತ್ತೆ. TS ಅಂದ್ರೆ ತೆಲಂಗಾಣ, ಹೌದಾ? TS ಅಂದ್ರೆ ಏನು? ತೆಲಂಗಾಣ. ಈಗ ತೆಲಂಗಾಣ ಇದು ಈ ತೆಲಂಗಾಣ ಏನಿದೆಯಲ್ಲ TS ಅಂದ್ರೆ ತೆಲಂಗಾಣ. ಹಾಗಾದ್ರೆ ಈ ತೆಲಂಗಾಣದಲ್ಲಿ ಈ ತೆಲಂಗಾಣದ ಕ್ಯಾಪಿಟಲ್ ಯಾವುದಿದೆ? ಹೈದರಾಬಾದ್, ಹೌದಾ? ತೆಲಂಗಾಣದ ಕ್ಯಾಪಿಟಲ್ ಯಾವುದಿದೆ? ಹೈದರಾಬಾದ್. ನೀವೆಲ್ಲರೂ ನೋಡಿರ್ತೀರಿ, ಕೆಲವೊಬ್ರು ಹೈದರಾಬಾದ್ ನೋಡಿರ್ತೀರಿ. ಹೈದರಾಬಾದ್ ಒಳಗ ರಾಮೋಜಿ ಫಿಲ್ಮ್ ಇಂಡಸ್ಟ್ರಿ ಆಗಿರ್ಬಹುದು, ಗೋಲ್ಕೊಂಡ ಆಗಿರ್ಬಹುದು, ಹೌದಾ? ಅವೆಲ್ಲಾನು ನೀವು ಹೈದರಾಬಾದ್ ಒಳಗ ಎಲ್ಲಾನು ವಿಸಿಟ್ ಮಾಡಿರ್ತೀರಿ ಸ್ನೇಹಿತರೆ. ಹಾಗಾದ್ರೆ ನೋಡ್ಲಾರ್ದವ್ರು ಸೊ ನೋಡಿ ಅವತ್ತು ಕಲ್ಪನೆ ಮಾಡ್ಕೋರಿ, ಸುಮ್ನೆ ಇಮ್ಯಾಜಿನೇಷನ್ ಮಾಡ್ಕೋಬೇಕು. ಇಮ್ಯಾಜಿನೇಷನ್ ಮಾಡಕ್ ಏನ್ ಗಂಟೆ ಹೋಗೈತಿ. ಅದಕ್ಕ ಈ ಈಗ ನೋಡಿ ತಮಿಳುನಾಡಿನ ಮೇಲ್ಗಡೆಗೆ ಇಲ್ಲಿ TS ಇದೆ. TS ಅಂದ್ರೆ ನಮಗೆ ಸೊ ತೆಲಂಗಾಣ ಸ್ಟೇಟ್. ಇದರೊಳಗ ಒಂದು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇದೆ ಅಂದ್ರೆ ಯಾವ್ದಿದೆ ಇಲ್ಲಿ? ರಾಜೀವ್ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಸ್ನೇಹಿತರೆ. ಇಲ್ಲಿ ಇರುವಂತದ್ದು ರಾಜೀವ್ ಗಾಂಧಿ, ಹೌದಾ? ಯಾವ ಗಾಂಧಿ? ರಾಜೀವ್ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ. ಈಗ ರಾಜೀವ್ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇದು ಎಲ್ಲಿದೆ ಅಂದ್ರೆ ಸ್ನೇಹಿತರೆ ಸೊ ರಾಜೀವ್ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇದು ಹೈದರಾಬಾದ್ ದಲ್ಲಿ ಇದೆ. ಎಲ್ಲಿದೆ? ಹೈದರಾಬಾದ್, ಹೌದಾ? ಹೈದರಾಬಾದ್. ಈ ಈಗ ನೋಡ್ರಿ ಹೈದರಾಬಾದ್ ದಲ್ಲಿ ಇರುವಂತದ್ದು ಹೈದರಾಬಾದ್, ಹೌದಾ? ಹೈದರಾಬಾದ್ ದಲ್ಲಿ ಇರುವಂತ ಯಾವ ವಿಮಾನ ನಿಲ್ದಾಣ?
ಹೈದರಾಬಾದ್ ದಲ್ಲಿ ಇರುವಂತದ್ದು ರಾಜೀವ್ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ. ಇದು ಎಲ್ಲಿ ಲೊಕೇಟ್ ಆಗಿದೆ ಅಂದ್ರ ಹೈದರಾಬಾದ್ ಅಲ್ಲಿ ಇದೆ ಸ್ನೇಹಿತರೆ. ಇದನ್ನ ನೀವು ನೆನ್ಪಿಟ್ಕೊಳ್ಳಿ, ಹೈದರಾಬಾದ್ ಅಲ್ಲಿ ಇರುವಂತದ್ದು ರಾಜೀವ್ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇದೆ. ಸೊ ಈಗ ಅದು ಆದ ನಂತರ ನಮಗೆ ನೆಕ್ಸ್ಟ್ ಇಲ್ಲಿ ಬೇರೆ ರಾಜ್ಯ ಕಡೆಗೆ ಹೋಗ್ಬೇಕಾಗತ್ತೆ. ನಾವು ಈಗ ಬೇರೆ ರಾಜ್ಯ ಕಡೆಗೆ ಹೋಗ್ಬೇಕಂದ್ರ ಇಲ್ಲಿ ನಾವು ಒಡಿಶಾ ಕಡೆಗೆ ಹೋಗೋಣ ಸ್ನೇಹಿತರೆ. ಎಲ್ಲಿ ಹೋಗೋಣ? ಒಡಿಶಾ. ಈ ಭಾಗದಲ್ಲಿ ಒಡಿಶಾ ಕಂಡು ಬರುತ್ತೆ ನಮಗೆ, ಹೌದಾ? ಒಡಿಶಾ. ಈ ಒಡಿಶಾದಲ್ಲಿ ಒಡಿಶಾ ಏನಿದೆಯಲ್ಲ, ಇಲ್ಲಿ ಒಂದು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಕಂಡು ಬರುತ್ತೆ ನಮಗೆ. ಒಡಿಶಾದಲ್ಲಿ ಯಾವ್ದು ಕಂಡು ಬರಬಹುದು? ನನ್ನ ಮುಂದಿದ್ರೆ ನೀವು ಬರಾಬರ ಹೇಳ್ತಿದ್ದೀರಿ ನೀವೇ ಬಾಯಿಲೆ. ಸೊ ಏನು ಅನ್ಫಾರ್ಚುನೇಟ್ಲಿ ಮುಂದೊಂದಿಲ್ಲ. ಸೊ ಅದಕ್ಕ ಏನಂದ್ರೆ ಇದು ಒಂಥರ ಏನಂದ್ರೆ ಯಾರಿಗ್ ಪಾಠ ಮಾಡ್ದಂಗ ಆಗಿದೆ ಅಂದ್ರೆ ಕ್ಯಾಮ್ರಾಗ್ ಪಾಠ ಮಾಡ್ದಂಗ ಆಗಿದೆ ಸ್ನೇಹಿತರೆ, ಹೌದಾ? ಸೊ ನೀವು ನನ್ ಮುಂದಿದ್ರಂದ್ರೆ ಎಷ್ಟು ಖುಷಿ ಆಕಿತ್ತು, ನಿಮಗೂ ಖುಷಿ ಆಕಿತ್ತು, ನನಗೂ ಖುಷಿ ಆಕಿತ್ತು, ಹೌದಾ? ಸೊ ಈಗ ಏನೇ ಆಗ್ಲಿ ಹಿಂಗೆ ಖುಷಿ ಪಡೋಣ ನಾವು ದೂರ ಇದ್ದನೆ. ಓಕೆ, ಈಗ ನೋಡಿ ಇಲ್ಲಿ ಒಡಿಶಾ ಒಳಗೆ ನಾವು ನೋಡಿದಾಗ ಈ ಒಡಿಶಾ ಒಳಗೆ ಇಲ್ಲಿ ಬಿಜು ಪಟ್ನಾಯಕ್, ಯಾವುದು? ಬಿಜು ಪಟ್ನಾಯಕ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇದೆ. ಯಾವುದು? ಬಿಜು, ಹೌದಾ? ಬಿಜು ಇದನ್ನು ನೆನ್ಪಿಟ್ಕೋರಿ. ಬಿಜು ಪಟ್ನಾಯಕ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ. ಸೊ ಬಿಜು ಪಟ್ನಾಯಕ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಒಡಿಶಾದ ಭುವನೇಶ್ವರ ಸ್ನೇಹಿತರೆ. ಎಲ್ಲಿದೆ ಇದು? ಒಡಿಶಾದ ಭುವನೇಶ್ವರದ ಹತ್ತಿರ ಇದೆ. ಒಡಿಶಾದ ಭುವನೇಶ್ವರ, ಯಾವುದು? ಭುವನೇಶ್ವರ, ಒಡಿಶಾದ ಭುವನೇಶ್ವರ, ಹೌದಾ? ಈ ಒಡಿಶಾದ ಭುವನೇಶ್ವರದ ಹತ್ತಿರ ಇರುವಂತದ್ದು ಯಾವುದಂದ್ರೆ ನಮಗೆ ಬಿಜು ಪಟ್ನಾಯಕ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಎಲ್ಲಿದೆ ಅಂತ ನೀವು ಕೇಳಿದಾಗ ಅವಾಗ ನೀವು ಆನ್ಸರ್ ಮಾಡ್ಬೇಕಾಗತ್ತೆ. ಬಿಜು ಪಟ್ನಾಯಕ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವು ಭುವನೇಶ್ವರದಲ್ಲಿ ಇದೆ. ಎಲ್ಲಿ? ಒಡಿಶಾ ಅಂತ ಹೇಳ್ಬೇಕಾಗತ್ತೆ, ಹೌದಾ? ಈ ಕಡೆಗೆ ಇರುವಂತ ವಿಮಾನ ನಿಲ್ದಾಣಗಳು. ಸೊ ನೆಕ್ಸ್ಟ್ ಈ ಬಿಜು ಪಟ್ನಾಯಕ್ ನೆನ್ಪಿಟ್ಕೊಳ್ಳಿ. ಇದು ಆದ ನಂತರ ನಮಗೆ ನೆಕ್ಸ್ಟ್ ಏರ್ಪೋರ್ಟ್ ಬರುತ್ತೆ ಸ್ನೇಹಿತರೆ. ಇಲ್ಲಿ ನಮಗೆ ಛತ್ತೀಸ್ಗಢ ಬರುತ್ತೆ. ಯಾವುದು? ಈ ಭಾಗದಲ್ಲಿ. ಈ ಛತ್ತೀಸ್ಗಢದಲ್ಲಿ ಏನೋ ಛತ್ತೀಸ್ಗಢ ಇದೆಯಲ್ಲ ನಮಗೆ, ಈ ಛತ್ತೀಸ್ಗಢದಲ್ಲಿ ಒಂದು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇದೆ. ಛತ್ತೀಸ್ಗಢ, ಯಾವುದು? ಛತ್ತೀಸ್ಗಢ ಅನ್ನುವಂತ ಒಂದು ರಾಜ್ಯ ಛತ್ತೀಸ್ಗಢ, ಹೌದಾ? ಈ ಛತ್ತೀಸ್ಗಢದಲ್ಲಿ ನೋಡಿ ಸ್ನೇಹಿತರೆ ಯಾವ್ದು ಇರಬಹುದು? ಛತ್ತೀಸ್ಗಢದಲ್ಲಿ ಇಲ್ಲಿ ನಮಗೆ ಛತ್ತೀಸ್ಗಢದಲ್ಲಿ ಸ್ವಾಮಿ ವಿವೇಕಾನಂದ, ಯಾವುದು? ಸ್ವಾಮಿ ವಿವೇಕಾನಂದ ಛತ್ತೀಸ್ಗಢದಲ್ಲಿ ಇರುವಂತದ್ದು ಸ್ವಾಮಿ ವಿವೇಕಾನಂದ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ. ಎಲ್ಲಿ? ಈ ಛತ್ತೀಸ್ಗಢದಲ್ಲಿ ಇರುವಂತದ್ದು ಯಾವ್ದಿದೆ ಅಂದ್ರೆ ಸ್ನೇಹಿತರೆ ಸ್ವಾಮಿ, ಹೌದಾ? ಸ್ವಾಮಿ ವಿವೇಕಾನಂದ ಸ್ವಾಮಿ ವಿವೇಕಾನಂದ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ. ಸೊ ಛತ್ತೀಸ್ಗಢದ ರಾಯ್ಪುರ್, ಹೌದಾ? ರಾಯ್ಪುರ್, ಛತ್ತೀಸ್ಗಢ ಕ್ಯಾಪಿಟಲ್ ಯಾವ್ದಿದೆ? ರಾಯ್ಪುರ್, ಹೌದಾ? ರಾಯ್ಪುರದಲ್ಲಿ ಇದೆ. ಸೊ ಸ್ವಾಮಿ ವಿವೇಕಾನಂದ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಯಾರಿಗ್ ಗೊತ್ತಿಲ್ರಿ? ಸ್ವಾಮಿ ವಿವೇಕಾನಂದ ಪ್ರತಿಯೊಬ್ಬರಿಗೂ ಗೊತ್ತಿದ್ದಾರೆ ಅವರು, ಹೌದಾ? ಸೊ ಈಗ ಹುಟ್ಟುವಂತ ಪಾಪುಗೂ ಗೊತ್ತಾಗ್ಬಿಡುತ್ತೆ ಸ್ವಾಮಿ ವಿವೇಕಾನಂದ ಯಾರು ಅಂತ, ಹೌದಾ? ಹಾಗಾಗಿ ಈ ಸ್ವಾಮಿ ವಿವೇಕಾನಂದ ಅವರ ಹೆಸರು ಎಲ್ಲಿಟ್ಟಿದ್ದಾರೆ ಅಂದ್ರೆ ಛತ್ತೀಸ್ಗಢದಲ್ಲಿ ಇರುವಂತ ರಾಯ್ಪುರದಲ್ಲಿ ಇರುವಂತಹ ವಿಮಾನ ನಿಲ್ದಾಣಕ್ಕೆ ನಾವು ಸ್ವಾಮಿ ವಿವೇಕಾನಂದ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅಂತ ಕರಿತೇವೆ ಸ್ನೇಹಿತರೆ. ಹಾಗಾಗಿ ನೀವು ಕೂಡ ಇದನ್ನ ನೆನ್ಪಿಟ್ಕೋಬೇಕು. ಯಾವುದು? ಸ್ವಾಮಿ ವಿವೇಕಾನಂದ. ನೋಡ್ರಿ, ವಿವೇಕಾನಂದ ಅವರು ತಮ್ಮ ಎಷ್ಟು ವಯಸ್ಸದಲ್ಲಿ ಅಂದ್ರೆ ವೆರಿ ಯಂಗ್ ಏಜ್, ವಿದಿನ್ 33 to 35 ಏಜ್ ನಾಗನೇ ಅವ್ರು ಏನಂದ್ರ ಎಲ್ಲಾನು ಕೂಡ ಸಾಧನೆ ಮಾಡಿ ಹೋದ್ರು. ಅವ್ರು ಬಹಳ ದಿನ ಬದುಕಲಿಲ್ಲ, ಹೌದಾ? ಸೊ ಯಾವ ರೀತಿ ಅವರು ಬದುಕಿದಾರೆ ಅಂದ್ರೆ ಸೊ ಅವರು ಜೀವನವನ್ನು ಮುಡುಪಾಗಿ ಇಟ್ಟು ಎಷ್ಟು ದೊಡ್ಡ ಸಾಧನೆ ಮಾಡಿ ಹೋದ್ರು. ಯಾಕಂದ್ರೆ ನೀವು ಕೂಡ ನಾಳೆ ಇಂಥ ಸಾಧನೆ ಮಾಡ್ಬೇಕು. ಸೊ ಸಣ್ಣ ವಯಸ್ಸಿನಲ್ಲಿ ನೀವು ದೊಡ್ಡ ಸಾಧನೆ ಮಾಡಿಬಿಟ್ರೆ ಜೀವನ ಪರ್ಯಂತ ಎಲ್ಲರೂ ನೆನ್ಪಿಟ್ಕೋಬೇಕದ, ಆ ರೀತಿ ಸಾಧನೆ ಮಾಡ್ಬಿಡ್ಬೇಕು, ಹೌದಾ? ಸೊ ಅದಕ್ಕ ಇಲ್ಲಿ ಏನಂದ್ರ ಸ್ವಾಮಿ ವಿವೇಕಾನಂದ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಬರುತ್ತೆ ಸ್ನೇಹಿತರೆ. ಅದಕ್ಕೆ ನಾವು ಸ್ವಾಮಿ ವಿವೇಕಾನಂದ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅಂತ ಕರಿತೇವೆ. ಎಲ್ಲಿ? ಛತ್ತೀಸ್ಗಢ. ಸೊ ಛತ್ತೀಸ್ಗಢ ಮೇಲ್ಗಡೆಗೆ ಇನ್ನ ಒಂದು ರಾಜ್ಯ ನಮಗೆ ಕಂಡು ಬರುತ್ತೆ. ಈ ಛತ್ತೀಸ್ಗಢದ ಮೇಲ್ಗಡೆಗೆ ನಾವು ಹೋದಾಗ ಸ್ನೇಹಿತರೆ ಇಲ್ಲಿ ನಮಗೆ ಜಾರ್ಖಂಡ್ ಕಂಡು ಬರುತ್ತೆ. ನೆಕ್ಸ್ಟ್ ಯಾವುದು? ಜಾರ್ಖಂಡ್, ಹೌದಾ? ಈ ಭಾಗದಲ್ಲಿ ನಮಗೆ ಏನಿದೆ ಅಂದ್ರ ಜಾರ್ಖಂಡ್ ಇದೆ ಅಂತ ತಿಳ್ಕೊರಿ ಸ್ನೇಹಿತರೆ. ಏನಿದೆ? ಜಾರ್ಖಂಡ್, ಹೌದಾ? ಈ ಜಾರ್ಖಂಡ್ ಏನಿದೆ ಅಲ್ಲ,
ಈ ಜಾರ್ಖಂಡ್ ಕ್ಯಾಪಿಟಲ್ ಯಾವ್ದಿದೆ ನಮಗೆ? ಜಾರ್ಖಂಡ್. ಧೋನಿ ಊರು ಗೊತ್ತು ನಿಮಗ? ಮಹೇಂದ್ರ ಸಿಂಗ್ ಧೋನಿ, ಹೌದಾ? ಜಾರ್ಖಂಡ್ದವರು, ರಾಂಚಿ, ಹೌದಾ? ಜಾರ್ಖಂಡದ ಕ್ಯಾಪಿಟಲ್ ಯಾವ್ದಿದೆ? ರಾಂಚಿ. ಹಾಗಾದ್ರೆ ಇಲ್ಲಿ ನಮಗೆ ಒಂದು ವಿಮಾನ ನಿಲ್ದಾಣ ಇದೆ, ಬಿರ್ಸಾ ಮುಂಡಾ. ಯಾವ ಮುಂಡಾ? ಬಿರ್ಸಾ, ಹೌದಾ? ಈ ಬಿರ್ಸಾ ಮುಂಡಾ, ಯಾವ ಮುಂಡಾ? ಬಿರ್ಸಾ ಮುಂಡಾ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಸ್ನೇಹಿತರೆ. ಬಿರ್ಸಾ ಮುಂಡಾ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಎಲ್ಲಿದೆ ಅಂದ್ರ ರಾಂಚಿ ಒಳಗಿದೆ. ಬಿರ್ಸಾ ಮುಂಡಾ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇದು ಇರುವಂತದ್ದು ರಾಂಚಿ, ಜಾರ್ಖಂಡದ ಕ್ಯಾಪಿಟಲ್ ಆದಂತ ರಾಂಚಿ. ಇಲ್ಲಿ ನಮಗೆ ಬಿರ್ಸಾ ಮುಂಡಾ ಅನ್ನುವಂತ ಒಂದು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಕಂಡು ಬರುತ್ತೆ ಸ್ನೇಹಿತರೆ. ಈ ಬಿರ್ಸಾ ಮುಂಡಾ ಅನ್ನುವಂತ ವ್ಯಕ್ತಿ ಜಾರ್ಖಂಡದ ಟ್ರೈಬಲ್ ಪೀಪಲ್ ಗಳ ಒಂದು ಲೀಡರ್ ಇವ, ಹೌದಾ? ಸೊ ಆ ವ್ಯಕ್ತಿ ತನ್ನ ಕಮ್ಯುನಿಟಿ ಸಂಬಂಧ ಬಿರ್ಸಾ ಮುಂಡರು ಅಥವಾ ಒಂದು ಕಮ್ಯುನಿಟಿ ಬರುತ್ತೆ, ಮುಂಡರು ಅನ್ನುವಂತ ಒಂದು ಟ್ರೈಬಲ್ ಜನರು, ಹೌದಾ? ಆ ಟ್ರೈಬಲ್ ಜನರ ಒಂದು ಏನಂದ್ರ ಮುಖಂಡ ಇವ ಬಿರ್ಸಾ ಮುಂಡಾ ಅನ್ನುವಂತ. ಆ ಜನರಗೋಸ್ಕರ ಏನ್ ಮಾಡ್ತಾನಂದ್ರೆ ಹೋರಾಟ ಮಾಡ್ತಾನೆ ಬಿರ್ಸಾ ಮುಂಡಾ ಅವರು. ಹಿಸ್ಟ್ರಿ ಒಳಗೆ ನೀವು ಓದಿರ್ತೀರಿ, ಹೌದಾ? ಹಾಗಾಗಿ ಆ ಬಿರ್ಸಾ ಮುಂಡಾ ಅವರ ದೊಡ್ಡ ಒಂದು ಕಾಂಟ್ರಿಬ್ಯೂಷನ್ ಇರುವುದರಿಂದ ಅವ್ರ ಹೆಸರು ಇಡ್ತಾರೆ ಸ್ನೇಹಿತರೆ ಯಾವುದಕ್ಕ? ಜಾರ್ಖಂಡ್ದಲ್ಲಿರುವಂತ ವಿಮಾನ ನಿಲ್ದಾಣಕ್ಕೆ. ರಾಂಚಿಯಲ್ಲಿ ಇದೆ ಅದು, ಬಿರ್ಸಾ ಮುಂಡಾ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅಂತ ಅದಕ್ಕೆ ಹೆಸರು ಕೊಡ್ತಾರೆ. ನೆಕ್ಸ್ಟ್ ಇದು ಆದ ನಂತರ ನಮಗೆ ನೆಕ್ಸ್ಟ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ನಾವು ನೋಡಿದಾಗ ಸ್ನೇಹಿತರೆ ನೆಕ್ಸ್ಟ್ ಈ ಮಧ್ಯಪ್ರದೇಶದಲ್ಲಿ ಹೋಗ್ತೇವೆ. ಎಲ್ಲಿ? ಈ ಮಧ್ಯಪ್ರದೇಶ್, ಹೌದಾ? ಈ ಮಧ್ಯಪ್ರದೇಶದಲ್ಲಿ ನಮಗೆ ಒಂದು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇದೆ ಸ್ನೇಹಿತರೆ. ಎಲ್ಲಿ? ಮಧ್ಯಪ್ರದೇಶದಲ್ಲಿ. ಈ ಮಧ್ಯಪ್ರದೇಶದಲ್ಲಿ ನಮಗೆ ಎಲ್ಲಿ ಅಂದ್ರ ಈ ಮಧ್ಯಪ್ರದೇಶದ ಭೂಪಾಲ್, ಹೌದಾ? ಮಧ್ಯಪ್ರದೇಶದ ಭೂಪಾಲ್, ಹೌದಾ? ಭೂಪಾಲದ ಹತ್ತಿರ ನಮಗೆ ದೇವಿ ಅಹಿಲ್ಯಾಬಾಯಿ. ಯಾವುದು? ದೇವಿ. ಮಧ್ಯಪ್ರದೇಶದಲ್ಲಿ ನಮಗೆ ದೇವಿ ಯಾವುದು? ಇದನ್ನ ನೆನ್ಪಿಟ್ಕೊಳ್ಳಿ, ಇದು ಬಹಳ ಸತ್ಯ ಕ್ವಶನ್ಸ್ ಕೇಳಿದ್ದಾರೆ. ದೇವಿ ಅಹಿಲ್ಯಾಬಾಯಿ, ದೇವಿ ಅಹಿಲ್ಯಾಬಾಯಿ, ಹೌದಾ? ದೇವಿ ಅಹಿಲ್ಯಾಬಾಯಿ. ಬಾಯಿ ಅಂದ್ರೆ ಏನು? ಅಕ್ಕ ಅಂದಂಗ, ತಂಗಿ ಅಂದಾಗ, ಹೌದಾ? ದೇವಿ ಅಹಿಲ್ಯಾಬಾಯಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಮಧ್ಯಪ್ರದೇಶದ ಭೋಪಾಲ್ದ ಹತ್ತಿರ, ಹೌದಾ? ಸೊ ಈಗ ದೇವಿ ಅಹಿಲ್ಯಾಬಾಯಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ನಮಗೆ ಮಧ್ಯಪ್ರದೇಶದಲ್ಲಿ ಕಂಡು ಬರುತ್ತೆ ಸ್ನೇಹಿತರೆ. ಇದನ್ನು ಕೂಡ ನೀವು ನೆನ್ಪಿಟ್ಕೋಬೇಕಾಗತ್ತೆ. ಯಾವುದು? ದೇವಿ ಅಹಿಲ್ಯಾಬಾಯಿ. ಸೊ ಇದು ಆದ ನಂತರ ನಮಗೆ ನೆಕ್ಸ್ಟ್ ಇಲ್ಲಿ ನಮಗೆ ಈ ಕಡೆಗೆ ಹೋಗ್ಬೇಕಾಗತ್ತೆ. ನಾವು ಈ ಕಡೆಗೆ ಹೋದಾಗ ಇಲ್ಲಿ ಯಾವ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇದೆ ಅಂತ ನಾವು ಒಂದ್ ಸ್ವಲ್ಪ ಅಬ್ಸರ್ವೇಷನ್ ಮಾಡ್ಬೇಕಾಗತ್ತೆ ಸ್ನೇಹಿತರೆ. ಎಲ್ಲಿ ಅಂದ್ರ ಪಶ್ಚಿಮ ಬೆಂಗಾಲ್. ಯಾವ ಬೆಂಗಾಳ? ಪಶ್ಚಿಮ ಬೆಂಗಾಲ್. ಈ ಪಶ್ಚಿಮ ಬೆಂಗಾಲದಲ್ಲಿ ಒಂದು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಕಂಡು ಬರುತ್ತೆ ನಮಗೆ. ದಿದಿಊರ, ಮಮತಾ ದೀದಿ ಸಿಎಂ ಇದ್ದಾರೆ ಅಲ್ಲಿ, ಹೌದಾ? ಹಾಗಾದ್ರೆ ಈ ಪಶ್ಚಿಮ ಬೆಂಗಾಲ್ ಏನಿದೆ ಅಲ್ಲ ಸ್ನೇಹಿತರೆ, ಇಲ್ಲಿ ಈ ಪಶ್ಚಿಮ ಬೆಂಗಾಲದ ಕ್ಯಾಪಿಟಲ್ ಯಾವ್ದಾಗಿದೆ? ಕೋಲ್ಕತ್ತಾ, ಹೌದಾ? ಪಶ್ಚಿಮ ಬೆಂಗಾಲದ ಕ್ಯಾಪಿಟಲ್ ಯಾವ್ದು ನಮಗೆ? ಕೋಲ್ಕತ್ತಾ, ಹೌದಾ? ಕೋಲ್ಕತ್ತಾ. ಈ ಕೋಲ್ಕತ್ತಾದ ಹತ್ತಿರ ನಮಗೆ ಏನಿದೆ ಅಂದ್ರ ಸುಭಾಷ್ ಚಂದ್ರ ಬೋಸ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ. ಯಾವುದು? ಸುಭಾಷ್. ಇಲ್ಲಿರುವಂತದ್ದು ನಮಗೆ ಸುಭಾಷ್ ಚಂದ್ರ ಬೋಸ್ ಸುಭಾಷ್ ಚಂದ್ರ ಬೋಸ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ. ಸುಭಾಷ್ ಚಂದ್ರ ಬೋಸ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಎಲ್ಲಿದೆ ಅಂದ್ರ ಸುಭಾಷ್ ಚಂದ್ರ ಬೋಸ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಎಲ್ಲಿದೆ? ಇದು ಕೋಲ್ಕತ್ತಾ, ಹೌದಾ? ಸೊ ಈ ಸುಭಾಷ್ ಚಂದ್ರ ಬೋಸ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಏನು ಕೋಲ್ಕತ್ತಾದಲ್ಲಿ ಇದೆಯಲ್ಲ ಸ್ನೇಹಿತರೆ, ಇದಕ್ಕೆ ಮೊದಲ ಏನಂತ ಕರೀತಿದ್ರಂದ್ರ ಇದ್ರ ಹಳೆಯ ಹೆಸರು. ಕೆಲವು ಸರ್ತಿ ಕ್ವಶನ್ಸ್ ಕೇಳ್ಬಿಡ್ತಾರೆ ನಿಮಗೆ. Sometime they want to ask question you, what is the old name of ಸುಭಾಷ್ ಚಂದ್ರ ಬೋಸ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್, ಹೌದಾ? ಸೊ ಇದರ ಹಳೆ ಹೆಸರು ಯಾವ್ದಂತ ಕೇಳಿದಾಗ ನೀವು ಅದಕ್ಕ ಆನ್ಸರ್ ಮಾಡ್ಬೇಕಾಗತ್ತೆ, ಹೌದಾ? ಇದಕ್ಕೆ ನಾವು ಡಮ್ ಏರ್ಪೋರ್ಟ್ ಅಂತ ಕರಿತೇವೆ. ಏನಂತ ಕರಿತೇವೆ ಸ್ನೇಹಿತರೆ? ಡಮ್. ಏನಂತ ಕರಿತೇವೆ ಇದಕ್ಕ? ಡಮ್, ಹೌದಾ? ನೆನ್ಪಿಟ್ಕೊಳ್ಳಿ, ಡಮ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅಂತ ಕರಿತೇವೆ. ಯಾವ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ? ಡಮ್ means this is the old name of the ಸುಭಾಷ್ ಚಂದ್ರ ಬೋಸ್ ಏರ್ಪೋರ್ಟ್. ಮೊದಲ ಕೋಲ್ಕತ್ತಾ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ನಾವು ಏನಂತ ಕರಿತಿದ್ದೇವೆ ಅಂದ್ರ ಡಮ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅಂತ ಕರಿತೇವೆ. ಆಮೇಲೆ ರೀನೇಮ್ ಮಾಡ್ತಾರೆ. ಏನಂತ ಹೇಳ್ತಾರ ಅಂದ್ರ ಸುಭಾಷ್ ಚಂದ್ರ ಬೋಸ್ ಅಂತಾರಾಷ್ಟ್ರೀಯ
ವಿಮಾನ ನಿಲ್ದಾಣ ಅಂತ ಕರೀತಾರೆ ಸ್ನೇಹಿತರೆ. ಹಾಗಾಗಿ ಇವೆರಡು ಹೆಸರುಗಳನ್ನು ನೀವು ನೆನಪಿಟ್ಕೊಳ್ಳಿ. ಓಕೆ, ಇದು ಆದ ನಂತರ ಮತ್ತೆ ನಮಗೆ ಇಲ್ಲಿ ಏನಂದ್ರ ಈ ಏರ್ಪೋರ್ಟ್ ಆದ ನಂತರ ಸ್ನೇಹಿತರೆ ಈ ಅಸ್ಸಾಂದಲ್ಲಿ ಅಸ್ಸಾಮದ ಕಡೆಗೆ ನಾವು ಬಂದಾಗ ಅಸ್ಸಾಂದಲ್ಲಿ ನಾವು ಈ ಏರ್ಪೋರ್ಟ್ ಫೈಂಡ್ ಔಟ್ ಮಾಡ್ಬೇಕಾಗತ್ತೆ. ಇಲ್ಲಿ ಒಂದು ಅಸ್ಸಾಂ ಅನ್ನುವಂತ ರಾಜ್ಯ ಬರುತ್ತೆ ಸ್ನೇಹಿತರೆ. ಯಾವುದು? ಅಸ್ಸಾಂ. ಹೌದಾ? ಈ ಅಸ್ಸಾಂದಲ್ಲಿ ನಮಗೆ ಒಂದು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಕಂಡು ಬರುತ್ತೆ. ಹಾಗಾದ್ರೆ ಅಸ್ಸಾಂದಲ್ಲಿ ಎಲ್ಲಿ ಕಂಡು ಬರುತ್ತೆ ಅಂತ ನೋಡೋಣ ನಾವು. ಈ ಅಸ್ಸಾಮದ ಗುವಾಹಟಿ. ಯಾಹಟಿ? ಅಸ್ಸಾಮದ ಕ್ಯಾಪಿಟಲ್ ಯಾವ್ದಿದೆ? ದಿಸ್ಪುರ್. ಹೌದಾ? ಅಸ್ಸಾಮದ ಕ್ಯಾಪಿಟಲ್ ಯಾವ್ದಿದೆ ಅಂದ್ರೆ ದಿಸ್ಪುರ್ ಸ್ನೇಹಿತರೆ. ಬಟ್ ಇಲ್ಲಿ ಇರುವಂತ ವಿಮಾನ ನಿಲ್ದಾಣ ಎಲ್ಲಿದೆ? ಆಕ್ಚುಲಿ ವಿಮಾನ ನಿಲ್ದಾಣಗಳು ಜಾಸ್ತಿ ಆಯಾ ರಾಜ್ಯಗಳ ಕ್ಯಾಪಿಟಲ್ ದಲ್ಲಿನೇ ಇದಾವೆ. ಹೌದಾ? ಬಟ್ ಇಲ್ಲಿ ಅಸ್ಸಾಂದಲ್ಲಿ ಏನಂದ್ರ ಅಸ್ಸಾಂದ ಕ್ಯಾಪಿಟಲ್ ದಿಸ್ಪುರ್, ಅದರ ರಾಜಧಾನಿ. ಹಾಗಾದ್ರೆ ಈ ವಿಮಾನ ನಿಲ್ದಾಣ ಇರುವುದು ಎಲ್ಲಿ ಅಂದ್ರ ಗುವಾಹಟಿ. ಅಸ್ಸಾಮದ ಎಲ್ಲಿ? ಗುವಾಹಟಿ. ಅಸ್ಸಾಮದ ಗುವಾಹಟಿ ಏನಿದೆಯಲ್ಲ ಇಲ್ಲಿ ಈ ಏರ್ಪೋರ್ಟ್ ಕಂಡು ಬರುತ್ತೆ. ಅಸ್ಸಾಮದ ಗುವಾಹಟಿಯಲ್ಲಿ ಈ ಏರ್ಪೋರ್ಟ್ ಕಂಡು ಬರುತ್ತೆ ಸ್ನೇಹಿತರೆ. ಹಾಗಾದ್ರೆ ಅಸ್ಸಾಮದ ಗುವಾಹಟಿಯಲ್ಲಿ ಇದು ಏನ್ ಏರ್ಪೋರ್ಟ್ ಕಂಡು ಬರುತ್ತಲ್ಲ, ಈ ಏರ್ಪೋರ್ಟ್ ಅಸ್ಸಾಮದ ಗುವಾಹಟಿಯಲ್ಲಿ ಕಂಡು ಬರುವಂತ ಈ ಏರ್ಪೋರ್ಟ್ ಹೆಸರು ಏನಿದೆ, ಇದರ ಹೆಸರು ನೀವು ನೆನ್ಪಿಟ್ಕೋಬೇಕಾಗತ್ತೆ. ಇದರ ಹೆಸರು ಇಲ್ಲಿ ಬರೀತೀನಿ ನೋಡಿ ಸ್ನೇಹಿತರೆ. ಸೊ ಈ ಭಾಗದಲ್ಲಿ ಅಸ್ಸಾಂದಲ್ಲಿ ಇರುವಂತ ಏನು ಗುವಾಹಟಿಯಲ್ಲಿ ಇರುವಂತ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಏನಿದೆಲ್ಲ ಅದರ ಹೆಸರು ಇಲ್ಲಿ ಮೆನ್ಷನ್ ಮಾಡ್ತೀನಿ ನೋಡಿ. ಗೋಪಿನಾಥ್ ಲೋಕಪ್ರಿಯ ಅನ್ರಿ. ಲೋಕಪ್ರಿಯ ಗೋಪಿನಾಥ್ ಬಾಡೋಲಿಯೋ. ಯಾವುದು? ಲೋಕಪ್ರಿಯ ಗೋಪಿನಾಥ್. ಹೌದಾ? ಲೋಕಪ್ರಿಯ ಗೋಪಿನಾಥ್ ಬಾಡೋಲಿಯೋ. ಯಾವುದು? ಬಾರ್ಡೋಲಿಯೋ. ಲೋಕಪ್ರಿಯ ಗೋಪಿನಾಥ್ ಬಾರ್ಡೋಲಿಯೋ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ. ಹೌದಾ? ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ, ಇದು ಹೆಸರು ನೆನ್ಪಿಟ್ಕೊಳ್ಳಿ. ಲೋಕಪ್ರಿಯ ಗೋಪಿನಾಥ್ ಬಾರ್ಡೋಲಿಯೋ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇದು ಎಲ್ಲಿದೆ ಅಂತಂದ್ರ ಅಸ್ಸಾಮದ ಗುವಾಹಟಿಯಲ್ಲಿ ಇರುವಂತ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಸ್ನೇಹಿತರೆ ಇದು. ಹಾಗಾಗಿ ಇದನ್ನ ನೀವು ನೆನ್ಪಿಟ್ಕೋಬೇಕಾಗತ್ತೆ. ಯಾವುದು? ಲೋಕಪ್ರಿಯ ಗೋಪಿನಾಥ್ ಬಾರ್ಡೋಲಿಯೋ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ. ಈ ನಿಲ್ದಾಣವನ್ನು ಕೂಡ ನೀವು ಒಂದ್ ಸ್ವಲ್ಪ ನೆನ್ಪಿಟ್ಕೊಂಡ್ರೆ, ಯಾಕಂದ್ರೆ ಈ ಶಾನ್ಯದ ಕಡೆಗೆ ಇರುವಂತದ್ದು ಮೇಜರ್ ಏರ್ಪೋರ್ಟ್ ಇದೆ. ಹೌದಾ? ಯಾವುದು? ಅಸ್ಸಾಂದಲ್ಲಿ ಇರುವಂತ ಈ ಗುವಾಹಟಿ. ಈ ಕಡೆಗೆ ಎಲ್ಲಾ ರಾಜ್ಯಗಳಿಗೆ ನಾವು ಹೋಗ್ಬೇಕಂದ್ರ ಈ ಏರ್ಪೋರ್ಟ್ ಬಂದನೆ ಹೋಗ್ಬೇಕು, ಈಶಾನ್ಯ ರಾಜ್ಯಗಳ ಕಡೆಗೆ ಬರ್ಬೇಕಂದ್ರ. ಅದಕ್ಕ ಇದು ಒಂದ್ ಸ್ವಲ್ಪ ಇಂಪಾರ್ಟೆಂಟ್ ಆಗತ್ತೆ, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಇದು ಆದ ನಂತರ ನಮಗೆ ಈ ಏರ್ಪೋರ್ಟ್ ಆದ ನಂತರ ಇಲ್ಲಿ UP ಒಳಗಡೆಗೆ, ಇಲ್ಲಿ ಉತ್ತರ ಪ್ರದೇಶ ಒಳಗೆ ನಮಗೆ ಕೆಲವೊಂದು ಏರ್ಪೋರ್ಟ್ಗಳು ಕಂಡು ಬರ್ತಾವೆ ಸ್ನೇಹಿತರೆ. ಎಲ್ಲಿ? UP. ಹೌದಾ? ಈ ಭಾಗದಲ್ಲಿ ಈಗ UP ದಲ್ಲಿ ಇರುವಂತ ವಿಮಾನ ನಿಲ್ದಾಣಗಳನ್ನು ನಾವು ನೋಡೋಣ. ಎಲ್ಲಿರುವಂತದ್ದು? UP. ಹೌದಾ? ಈಗ ಇಲ್ಲಿ UP ಕಡೆಗೆ ಬಂದಾಗ UP ಅಂದ್ರೆ ಉತ್ತರ ಪ್ರದೇಶ್. ಹೌದಾ? ಈ UP ಒಳಗೆ ನೋಡಿದಾಗ ಸ್ನೇಹಿತರೆ ಇಲ್ಲಿ ನಮಗೆ ಈ UP ಒಳಗೆ ಕಂಡು ಬರುವಂತ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳು ನಾವು ನೋಡಿದಾಗ ಈಗ UPಯ ವಾರಾಣಸಿ ಒಳಗ ಇದರೊಳಗ UPಯ ವಾರಾಣಸಿ. ಹೌದಾ? ಈಗ ನಾವು UPಯ ವಾರಾಣಸಿ ನಾವು ನೋಡಿದಾಗ ಸ್ನೇಹಿತರೆ ವಾರಾಣಸಿ, ಈ UPಯ ವಾರಾಣಸಿ ಒಳಗೆ ನಮಗೆ ಒಂದು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇದೆ. ಯಾವುದಂದ್ರ UPಯಲ್ಲಿ ಇರುವಂತಹ ವಾರಾಣಸಿಯಲ್ಲಿ ಇರುವಂತಹದ್ದು ಸ್ನೇಹಿತರೆ. ಸೊ ಲಾಲ್ ಬಹದ್ದೂರ್ ಶಾಸ್ತ್ರಿ. ಯಾವುದು? ಲಾಲ್ ಬಹದ್ದೂರ್ ಶಾಸ್ತ್ರಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ. ಲಾಲ್ ಬಹದ್ದೂರ್ ಶಾಸ್ತ್ರಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಸ್ನೇಹಿತರೆ. ಈ ಲಾಲ್ ಬಹದ್ದೂರ್ ಶಾಸ್ತ್ರಿ ನಮ್ಮ ಭಾರತ ದೇಶದ ಏನಾಗಿದ್ರು? ಇವರು PM ಆಗಿದ್ರು. ಹೌದಾ? ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು PM ಆಗಿದ್ರು. ಈಗ ನೋಡ್ರಿ ಆಲ್ಮಟ್ಟಿ ಡ್ಯಾಮ್ ಇದೆ ನೋಡ್ರಿ, ಕೃಷ್ಣಾ ನದಿಗೆ ಆಲ್ಮಟ್ಟಿ ಡ್ಯಾಮ್. ಹೌದಾ? ಆ ಕೃಷ್ಣಾ ನದಿಗೆ ಆಲ್ಮಟ್ಟಿ ಹತ್ತಿರ ಆಲ್ಮಟ್ಟಿ ಡ್ಯಾಮ್ ಇದೆ. ಆ ಡ್ಯಾಮಿಗೆ ನಾವು ಲಾಲ್ ಬಹದ್ದೂರ್ ಶಾಸ್ತ್ರಿ ಅಣೆಕಟ್ಟು ಅಂತ ಕರಿತೇವೆ. ಹೌದಾ? ನೋಡ್ರಿ ಕೆಲವೊಂದ್ ಸರ್ತಿ ಯಾಕಂದ್ರೆ ಸ್ವಲ್ಪ ದಿನ ಅಧಿಕಾರದಲ್ಲಿ ಇರ್ತಾರೆ, ಆದ್ರೂ ಕೂಡ ತಮ್ಮದೇ ಆದಂತ ಒಂದು ಹೆಸರನ್ನು ಮಾಡಿ ಹೋಗುವಂತ ವ್ಯಕ್ತಿಗಳು ಇದ್ದಾರೆ ಸ್ನೇಹಿತರೆ, ನಮ್ಮ ದೇಶದ PM-ಗಳು. ಹೌದಾ? ಈ ಮನುಷ್ಯ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಬಹಳಷ್ಟು ಪ್ರಾಂಪ್ಟ್ ಮನುಷ್ಯ ಆಗಿದ್ರು ಇವರು. ಹೌದಾ? ಹಾಗಾಗಿ ಈಗ ವಾರಾಣಸಿ ಒಳಗೆ ಏನ್ ಮಾಡ್ತಾರ ಅಂದ್ರೆ ಅವ್ರ ಹೆಸರಲ್ಲಿ ಒಂದು
ಏರ್ಪೋರ್ಟ್ ಅನ್ನು ಏನಂದ್ರೆ ನಾಮಕರಣ ಮಾಡ್ತಾರೆ. ಯಾವುದು ವಾರಣಾಸಿ ಏರ್ಪೋರ್ಟ್ಗೆ ಏನಂತ ಹೆಸರು ಕೊಡ್ತಾರೆ ಅಂದ್ರೆ ಸ್ನೇಹಿತರೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅಂತ ಏನ್ ಮಾಡ್ತಾರೆ ಅಂದ್ರೆ ಹೆಸರು ಕೊಡ್ತಾರೆ. ಸೊ ಈ ಲಾಲ್ ಬಹದ್ದೂರ್ ಶಾಸ್ತ್ರಿ ಒಂದಿನ ಇವನು ಏನ್ ಮಾಡ್ತಾರೆ ಅಂದ್ರೆ ಈ ವ್ಯಕ್ತಿ PM ಇದ್ದಾಗ ಸ್ನೇಹಿತರೆ, ಈ ವ್ಯಕ್ತಿ PM ಇದ್ದಾಗ, ಪ್ರೈಮ್ ಮಿನಿಸ್ಟರ್ ಇದ್ದಾಗ ಅವನಿಗೆ ಸ್ಯಾಲ್ರಿ ಬರ್ತಾ ಇರುತ್ತೆ. ಹೌದಾ? ಅವಾಗ ಸೊ ಅವನ ಸ್ಯಾಲ್ರಿ ಒಳಗಿಂದು ತನ್ನ ವೈಫಿಗೆ ಸ್ವಲ್ಪ ಸಂತಿ ಮಾಡಕ್ಕೇನೋ ರೊಕ್ಕ ಕೊಟ್ಟಿರ್ತಾನೆ. ಅವಾಗ ಈಗ ಕೊಡ್ತೀವಿ. ಈಗ ನೋಡ್ರಿ ಮನ್ಯಾಗ ಜಾಸ್ತಿ ಲೀಡರ್ಶಿಪ್ ವಯಸ್ಸವ್ರು ಯಾರಿರ್ತಾರೆ? ಮನೆ ಒಳಗಿರುವಂತ ತಾಯಿಯಿಂದರು. ಹೌದಾ? ಸೊ ಅಥವಾ ನೀವು ನಾಳೆ ಮದುವೆ ಆದ್ರಂದ್ರ ಮನಿದೆಲ್ಲಾನು ಹೊಣೆಗಾರಿಕೆ ಎದ್ರ ಮೇಲೆ ಇರುತ್ತೆ, ನಿಮ್ಮ ಸೊ ವೈಫ್ಗಳ ಮೇಲೆ ಹೊಣೆಗಾರಿಕೆ ಇರುತ್ತೆ. ಹೌದಾ? ಸೊ ಯಾಕಂದ್ರೆ ಅವರೇ ಚೆನ್ನಾಗಿ ಮನೆ ನಡ್ಸ್ಕೊಂಡು ಹೋಗ್ತಾರೆ ಸ್ನೇಹಿತರೆ, ಅದಕ್ಕೆ ಅವ್ರ ಕೈಯಲ್ಲಿ ಇರುತ್ತೆ ಎಲ್ಲಾನು. ಅವಾಗ ಇಲ್ಲಿನೂ ಕೂಡ ಸೊ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಕೂಡ ಸೊ ಅದೇ ರೀತಿ ಮಾಡ್ತಾ ಇದ್ರು. ಅವಾಗ ಅವ್ರು ಏನು ಒಂದೇನ್ ಸಂತೆ ಮಾಡ್ಕೊಂಡು ಬರ್ತಿದಾರಲ್ಲ ಸ್ನೇಹಿತರೆ, ತನ್ನ ವೈಫು ವಾರಕ್ಕೊಮ್ಮೆ ಸಂತೆ ಮಾಡ್ಲಿಕ್ಕೆ ಹೋಗ್ತಿದ್ರು. ಹೌದಾ? ಅವಾಗ ಈಗ ಗೊತ್ತಿರತ್ತೆ ಕೆಲವೊಂದ್ ಸರ್ತಿ ಸಂತೆ ಮಾಡ್ಕೊಂಡ್ ಬರ್ತಾರೆ, ಅದರೊಳಗ ಒಂದ್ 10 ರೂಪಾಯೋ 20 ರೂಪಾಯೋ 100 ರೂಪಾಯಿನೋ ಹಿಂಗೇನಾದ್ರೂ ಉಳಿತಂದ್ರ ವಾಪಸ್ ತಂದ ನಮ್ ತಾಯಿಗಳು ಏನಂದ್ರ ತಂದೆಗಳಿಗೆ ವಾಪಸ್ ಕೊಡಂಗಿಲ್ಲ. ಅಥವಾ ಅವ್ರು ಏನ್ ಮಾಡಿರ್ತಾರಂದ್ರ ಎದಕ್ರ ಎಮರ್ಜೆನ್ಸಿ ಬಂದಾಗ ಇದು ಎದಕ್ರ ಯೂಸ್ ಆಗತ್ತೆ ಅಂತ ಒಂಥರ ರಿಸರ್ವ್ ಬ್ಯಾಂಕ್ ಇದ್ದಂಗ ಅವ್ರು ಹೆಣ್ಮಕ್ಳು ಮನ್ಯಾಗ. ಹೌದಾ? ಯಾವ ತರ ಅಂದ್ರ ಒಂಥರ ರಿಸರ್ವ್ ಬ್ಯಾಂಕ್. ಏನಾದ್ರೂ ಕಷ್ಟ ಬತ್ತಂದ್ರ ಅವ್ರು ಎಲ್ಲೆಲ್ಲಿ ಇಟ್ಟಿರ್ತಾರೆ ಎಲ್ಲಾನು ತಂದು ಕೊಟ್ಬಿಡ್ತಾರೆ. ಸೊ ನೋಡ್ರಿ ನೀವು ಯಾವ ರೀತಿ ಇರುತ್ತೆ. ಪಾಪ ಅವ್ರು ಖರ್ಚು ಮಾಡಂಗಿಲ್ಲ, ಎಲ್ಲಾನು ಒಂದ್ ಕಡೆಗೆ ಗೊಳೆ ಮಾಡಿ ಒಂದ್ ಕಡೆಗೆ ಇಟ್ಟಿರ್ತಾರೆ. ಸೊ ಅದನ್ನ ಆ ರೀತಿ ಆ ತಾಯಿನೂ ಕೂಡ ಮಾಡ್ತಿದ್ರು. ಹೌದಾ? ಸೊ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ವೈಫ್ನು ಕೂಡ ಏನಂದ್ರ ಒಂದ್ 10 ರೂಪಾಯೋ 20 ರೂಪಾಯೋ 100 ರೂಪಾಯಿನೋ ಏನೋ ಉಳಿದಿದ್ದು ಒಂದ್ ಕಡೆಗೆ ಅವರು ಸೇಕರಣೆ ಮಾಡಿ ಒಂದು ಸಾಸಿವೆ ಕಾಳಿನ ಡಬ್ಬಿ ಒಳಗೆ ಹಾಕಿ ಇಟ್ಟಿದ್ರು ಆ ರೊಕ್ಕ. ಹೌದಾ? ಅವಾಗ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಏನಂದ್ರೆ ಕೆಲವೊಂದ್ ಸರ್ತಿ ನಮಗ್ ಚಟಗಳು ಇರ್ತಾವೆ. ತಾಯಿ ಪರ್ಸ್ ಚೆಕ್ ಮಾಡಿದೆ, ತಂಗಿ ಪರ್ಸ್ ಚೆಕ್ ಮಾಡಿದೆ, ಅಕ್ಕನ ಪರ್ಸ್ ಚೆಕ್ ಮಾಡಿದೆ, ಮಾಡ್ತಿರ್ತೇವೆ. ಆ ರೀತಿ ಮಾಡುವಾಗ ಏನಾಯ್ತಂದ್ರೆ ಸ್ನೇಹಿತರೆ, ಅಲ್ಲಿ ಅವರು ಕೂಡ ಕೆಲವೊಂದ್ಸರ್ತಿ ನೀವು ಮದುವೆ ಆದ್ರೂ ನಿಮ್ಮ ವೈಫ್ ಪರ್ಸ್ ನೀವು ಚೆಕ್ ಮಾಡ್ಕೋತಿರ್ತೀರಿ. ಆ ರೀತಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಕೂಡ ಏನಂದ್ರೆ ಸೊ ಅವ್ರು ಸುಮ್ನೆ ಒಂದಿನ ಕಿಚನ್ ಮನೆಗೆ ಹೋಗ್ತಾರೆ. ಹೋದಾಗ ಸಾಸಿವೆ ಕಾಳಿನ ಡಬ್ಬಿ ಒಳಗ ಸೊ ಏನೋ ತಗೊಳಿಕ್ ಹೋಗ್ತಾರೆ. ಅವಾಗ ಆ ತಾಯಿ ಏನ್ ಮಾಡಿರ್ತಾಳೆ ಅಂದ್ರೆ ಸಾಸಿವೆ ಕಾಳಿನ ಡಬ್ಬಿ ಒಳಗ ಆ 10 ರೂಪಾಯೋ 20 ರೂಪಾಯಿನೋ ಕೂಡಿಸಿ ಒಂದ್ ಸ್ವಲ್ಪ ಬಹಳ ಅಮೌಂಟ್ ಇರಂಗಿಲ್ಲ, 500 600 ರೂಪಾಯಿನೋ ಕೂಡಿಸಿ ಇಟ್ಟಿರ್ತಾರೆ. ಹೌದಾ? ಅವಾಗ ಆ ಕಾಲನಾಗ ಅದು ದೊಡ್ಡ ಅಮೌಂಟೇ. ಸೊ ಅವಾಗ ಇವರು ಏನಂತಾರ ಅಂದ್ರೆ ಸೊ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಸ್ನೇಹಿತರೆ ಅವಾಗ ಅವರೇ ಪ್ರೈಮ್ ಮಿನಿಸ್ಟರ್ ಇರ್ತಾರೆ. ನನಗೆ ಸ್ಯಾಲ್ರಿ ಜಾಸ್ತಿ ಆಗಿದೆ, ಗೌರ್ಮೆಂಟ್ ಆಫ್ ಇಂಡಿಯಾಗ ಅವರೇ ಪ್ರೈಮ್ ಮಿನಿಸ್ಟರ್ ಇದ್ದು ಅವರೇ ಲೆಟರ್ ಬರೀತಾರೆ, ಪ್ರೆಸಿಡೆಂಟ್ ಕೊಡ್ತಾರೆ. ಸೊ ಐ ಆಮ್ ಗೆಟಿಂಗ್ ಮೋರ್ ಸ್ಯಾಲ್ರಿ, ಪ್ಲೀಸ್ ರೆಡ್ಯೂಸ್ ಮೈ ಸ್ಯಾಲ್ರಿ. ಅಂದ್ರ ನಾನ್ ಜಾಸ್ತಿ ಪಗಾರ ತಗೊಳಕತ್ತೀನಿ, ನನ್ ಪಗಾರ ಉಳ್ಯಾಕತ್ತೈತಿ, ನನ್ ಕಡಿಮೆ ಪಗಾರ ಮಾಡ್ರಿ. ಸೊ ಇಂಥ ವ್ಯಕ್ತಿತ್ವ ಈ ಮನುಷ್ಯಂದು. ಅದಕ್ಕೆ ಇವತ್ತಿನ ದಿನದವರೆಗೆ ನಮ್ಮ ಬಾಯಲ್ಲಿ ಇದ್ದಾರೆ ಸ್ನೇಹಿತರೆ. ಹೌದಾ? ಸೊ ಇಂಥ ಜನರು ಇಂಥ 5% ಇದ್ದಾರೆ. ಇಂಥ 5% ಜನ ಏನಿದಾರಲ್ಲ ಅದರಿಂದನೇ ನಮ್ಮ ಈ ಭಾರತ ದೇಶ ಉಳಿದಿದೆ. ಹೌದಾ? ಒಳ್ಳೆ ಮಾಡುವಂತ ಮನಸ್ಥಿತಿ ಇರುವಂತ ಜನರಿಂದ ಮಾತ್ರ ನಮ್ಮ ಭಾರತ ದೇಶ ಉಳಿದಿದೆ ಸ್ನೇಹಿತರೆ. ನಾಳೆನೂ ಕೂಡ ನೀವು ಒಂದು ಅಧಿಕಾರಿ ಆದಾಗ ನೀವು ಕೂಡ ಸ್ಯಾಲ್ರಿಗೋಸ್ಕರ ದುಡಿಲಿಕ್ಕೆ ಹೋಗ್ಬೇಡಿ, ನಮ್ಮ ದೇಶದಗೋಸ್ಕರ ದುಡಿರಿ, ನಿಮಗೆ ಸ್ಯಾಲ್ರಿ ಬಂದೇ ಬರುತ್ತೆ. ಹೌದಾ? ಸೊ ಅದಕ್ಕ ಈ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಇಷ್ಟು ಪ್ರಾಂಪ್ಟ್ ಆಗಿ ಕೆಲಸ ಮಾಡಿರ್ತಾರೆ ಸ್ನೇಹಿತರೆ. ಅದನ್ನು ಕೂಡ ಇಷ್ಟು ಪ್ರಾಂಪ್ಟ್ ಆಗಿ ಕೆಲಸ ಮಾಡಿದ್ರು ಕೂಡ ಅವ್ರಿಗೆ ಏನಂದ್ರೆ ಸೊ ಎಂತ ಮರಣ ಬರುತ್ತೆ ನಿಮಗೂ ಗೊತ್ತಿದೆ. ಹೌದಾ? ಸೊ ಒಂದು ವಿಷವನ್ನು ಹಾಕಿ ಕೊಲ್ಲುವಂತ ಒಂದು ಮರಣ ಅವರಿಗೆ ಬರುತ್ತೆ ಸ್ನೇಹಿತರೆ, ಕಜಕಿಸ್ತಾನದ ಕಡೆಗೆ. ಸೊ ಎಲ್ಲ ಪೊಲಿಟಿಕಲ್ ಇದು ಇರುತ್ತೆ ಅದು ಎಲ್ಲ. ಸೊ ಅದ್ರ ಬಗ್ಗೆ ನಾವು ಮಾತಾಡೋದು ಬೇಡ. ಇಲ್ಲಿ ಏನಂದ್ರೆ ಆ ವ್ಯಕ್ತಿ ಯಾವ ಒಳ್ಳೆ ಕೆಲಸ ಮಾಡಿದ ಆ ಒಳ್ಳೆ ಕೆಲಸದ ಆಧಾರದ ಮೇಲೆ ಆ ವ್ಯಕ್ತಿಗೆ ಏನಂದ್ರ ಈ UP ಒಳಗ ವಾರಣಾಸಿ ಅನ್ನುವಂತ ಇದು ಬಹಳಷ್ಟು ಪ್ರಸಿದ್ಧ ಸ್ಥಳ, ಇದು ಪವಿತ್ರ ಸ್ಥಳ. ಹೌದಾ? ಭಾರತ ದೇಶದಲ್ಲಿ ವಾರಣಾಸಿ ಅನ್ನುವಂಥದ್ದು ಏನಂದ್ರೆ ಇಲ್ಲೆಲ್ಲ ದೇವಸ್ಥಾನಗಳು ಇದ್ದಾವೆ ಸ್ನೇಹಿತರೆ. ಹಾಗಾಗಿ ಆ ಪ್ರದೇಶದಲ್ಲಿ ಈ ವ್ಯಕ್ತಿಯ ವಾರಣಾಸಿಗ ಒಂದು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಏನಂದ್ರ ಲಾಲ್ ಬಹದ್ದೂರ್ ಶಾಸ್ತ್ರಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅಂತ ನಾಮಕರಣ ಮಾಡ್ತಾರೆ. ಅದಕ್ಕ ಇದನ್ನ ನೀವು ಒಂದ್ ಸ್ವಲ್ಪ ನೆನ್ಪಿಟ್ಕೋಬೇಕಾಗತ್ತೆ. UP ಒಳಗಿರುವಂತದ್ದು ಇದು. UPಯ ವಾರಣಾಸಿ ಒಳಗ
ಲಾಲ್ ಬಹದ್ದೂರ್ ಶಾಸ್ತ್ರಿ ಅನ್ನುವಂಥದ್ದು. ಇನ್ನ ಒಂದು ನೆಕ್ಸ್ಟ್ ಮತ್ತೆ ಯುಪಿ ಒಳಗ ಇನ್ನ ಒಂದಿದೆ ಸ್ನೇಹಿತರೆ. ಯುಪಿಯ ಕ್ಯಾಪಿಟಲ್ ಯಾವ್ದಿದೆ ನಮಗೆ? ಲಕ್ನೋ. ಹೌದಾ? ಯುಪಿಯ ಕ್ಯಾಪಿಟಲ್ ಯಾವ್ದಿದೆ ನಮಗೆ? ಲಕ್ನೋ. ಈ ಲಕ್ನೋ ಯುಪಿಯ ಕ್ಯಾಪಿಟಲ್ ಸ್ನೇಹಿತರೆ. ಇದು ಯಾವುದು? ಲಕ್ನೋ. ಹಾಗಾದ್ರೆ ಈ ಲಕ್ನೋ ಏನಿದೆಯಲ್ಲ, ಲಕ್ನೋ ಅಂತ ಕರಿತೇವೆ, ಲಕ್ನೋ. ಈ ಲಕ್ನೋ ಯುಪಿಯ ಕ್ಯಾಪಿಟಲ್ ಇರುವಂತ ಲಕ್ನೋದಲ್ಲಿ ನಮಗೆ ಒಂದು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಕಂಡು ಬರುತ್ತೆ. ಲಕ್ನೋದಲ್ಲಿ, ಯುಪಿಯ ಲಕ್ನೋದಲ್ಲಿ ಯಾವ್ದಿದೆ ಅಂದ್ರ ಅಲ್ಲಿ ನಮಗೆ ಸೊ ಚೌಧರಿ ಚರಣ್ ಸಿಂಗ್. ಯಾವುದು? ಚೌಧರಿ ಚರಣ್ ಸಿಂಗ್. ಚೌಧರಿ, ಈ ಚೌಧರಿ ಚರಣ್ ಸಿಂಗ್, ಚೌಧರಿ ಚರಣ್ ಸಿಂಗ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಸ್ನೇಹಿತರೆ. ಯಾವುದು? ಚೌಧರಿ ಚರಣ್ ಸಿಂಗ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಎಲ್ಲಿದೆ ಅಂದ್ರೆ ನಮಗೆ ನಾವು ಹೇಳಬಹುದು ಚೌಧರಿ ಚರಣ್ ಸಿಂಗ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ನಮಗೆ ಎಲ್ಲಿ ಕಂಡು ಬರುತ್ತೆ ಅಂದ್ರೆ ಸ್ನೇಹಿತರೆ ಇದು ಲಕ್ನೋದಲ್ಲಿ ಕಂಡು ಬರುತ್ತೆ. ಹಾಗಾಗಿ ಇಷ್ಟು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳು ನಮ್ಮ ಭಾರತ ದೇಶದಲ್ಲಿ ಇದಾವೆ. ಎಲ್ಲಿದ್ದಾವೆ? ಭಾರತ ದೇಶದಲ್ಲಿ ಇಷ್ಟೆಲ್ಲ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳು ಇರ್ತಾವೆ ಸ್ನೇಹಿತರೆ. ಅದಕ್ಕೆ ಇವೆಲ್ಲ ವಿಮಾನ ನಿಲ್ದಾಣಗಳನ್ನು ನೀವು ನೆನಪಿಟ್ಕೋಬೇಕಾಗತ್ತೆ. ಸೊ ನಾನು ಎಷ್ಟು ವಿಮಾನ ನಿಲ್ದಾಣಗಳನ್ನು ಹೇಳಿದೆಲ್ಲ ಆ ಒಟ್ಟು ವಿಮಾನ ನಿಲ್ದಾಣಗಳನ್ನು ನೀವು ನೆನಪಿಟ್ಕೊಂಡ್ರೆ ನಿಮಗೆ ಏನಂದ್ರ ಇದರ ಮೇಲೆ ಅವರು ಕ್ವಶನ್ಸ್ ಗಳನ್ನು ರೈಸ್ ಮಾಡ್ತಾರೆ. ಅವಾಗ ನೀವೇನಂದ್ರ ಅವುಗಳನ್ನು ಆನ್ಸರ್ ಮಾಡಬೇಕಾಗತ್ತೆ. ಗೊತ್ತಾಯ್ತಾ? ಸೊ ಫಾರ್ ಎಕ್ಸಾಂಪಲ್ ವಿ ವಾಂಟ್ ಟು ಫ್ರೇಮ್ ಹಿಯರ್ ಒನ್ ಕ್ವಶನ್. ಯಾವ ರೀತಿ ಅವರು ಒಂದು ಎಕ್ಸಾಂಪಲ್ ಒಂದು ಕ್ವಶನ್ಸ್ ನಿಮಗೆ ಇಲ್ಲಿ ತೋರಿಸ್ಕೊಡ್ತೀನಿ ನೋಡಿ ಸ್ನೇಹಿತರೆ. ಯಾವ ರೀತಿ ಕ್ವಶನ್ಸ್ ಕೇಳ್ತಾರೆ ಅಂದ್ರ ಸೊ ನಂಬರ್ ಒನ್ ಏನ್ ಕೇಳಬಹುದು ಅಂದ್ರೆ ಒಂದ್ ಕಡೆಗೆ ವಿಮಾನ ನಿಲ್ದಾಣಗಳು, ಒಂದ್ ಕಡೆಗೆ ಏನಂದ್ರ ಅವ್ರ ಹೆಸರು, ಒಂದ್ ಕಡೆಗೆ ವಿಮಾನ, ಈ ವಿಮಾನ ನಿಲ್ದಾಣ, ಹೌದಾ? ವಿಮಾನ ನಿಲ್ದಾಣ. ಇನ್ನ ಒಂದ್ ಕಡೆಗೆ ಅದರ ಹೆಸರು, ಹೌದಾ? ಹೆಸರು ಇರುತ್ತೆ. ಆ ರೀತಿ ಕ್ವಶನ್ಸ್ ಕೇಳ್ತಾರೆ. ಈಗ ನೋಡ್ರಿ, ಡಾಕ್ಟರ್ BR ಇದು ವಿಮಾನ ನಿಲ್ದಾಣಗಳು ನೋಡ್ರಿ. ನಂಬರ್ 1 ನಮಗೆ ನಾಗ್ಪುರ್. ಸೊ ನಾಗ್ಪುರ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ, ಹೌದಾ? ಶಾರ್ಟ್ ಫಾರ್ಮ್ ನಾಗ ಬರಿತೀನಿ ನೋಡ್ರಿ. ನಾಗ್ಪುರ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಎ, ಹೌದಾ? ನಾಗ್ಪುರ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಎ. ಆಮೇಲೆ ನೆಕ್ಸ್ಟ್ ಬಿ ಏನಾಗಿರುತ್ತೆ ಅಂದ್ರೆ ಸ್ನೇಹಿತರೆ, ಇಲ್ಲಿ ನಮಗೆ ನಾಗ್ಪುರ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಆದ ಮೇಲೆ ಇಲ್ಲಿ ನಮಗೆ ರಾಯ್ಪುರ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ, ರಾಯ್ಪುರ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ. ಸಿ ಏನ್ ಮಾಡ್ತಾರೆ ಅಂದ್ರೆ ಸ್ನೇಹಿತರೆ, ರಾಯ್ಪುರ್ ಆದ್ಮೇಲೆ ನೆಕ್ಸ್ಟ್ ನಮಗೆ ರಾಂಚಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ. ನೆಕ್ಸ್ಟ್ ನಮಗೆ ಡಿ ಏನ್ ಮಾಡ್ತಾರೆ ಅಂದ್ರ ಸೊ ವಾರಾಣಸಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ. ಸೊ ನೆಕ್ಸ್ಟ್ ಕೆಲವೊಂದ್ ಸರ್ತಿ ಈ ತನ ಕೊಟ್ಟಿರ್ತಾರೆ, ABCDE. ಸೊ ಈ ಕೊಟ್ಟಾಗ ಸ್ನೇಹಿತರೆ ಇಲ್ಲಿ ನಮಗೆ ಏನಂದ್ರ ಸೊ ಇಂದೋರ್ ಅಥವಾ ಭೂಪಾಲ್. ಈಗ ನೋಡ್ರಿ ಮಧ್ಯಪ್ರದೇಶ ಭೂಪಾಲ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ. ಸೊ ಈ ರೀತಿ ಕೊಟ್ಟು ಇಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಸ್ನೇಹಿತರೆ ಈ ಕಡೆಗೆ ಆಪ್ಷನ್ಸ್ ಕೊಡ್ತಾರೆ. ದೇವಿ ಅಹಿಲ್ಯಾಬಾಯಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ. ನೆಕ್ಸ್ಟ್ ಅಲ್ಲಿಂದ ಸೊ ಬಿರ್ಸಾ ಮುಂಡಾ, ಯಾವುದು? ಬಿರ್ಸಾ ಮುಂಡಾ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ. ನೆಕ್ಸ್ಟ್ ಅಲ್ಲಿಂದ ಡಾಕ್ಟರ್ BR ಅಂಬೇಡ್ಕರ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ. ನೆಕ್ಸ್ಟ್ ಸ್ನೇಹಿತರೆ ಅಲ್ಲಿಂದ ಅವ್ರು ಏನ್ ಮಾಡ್ತಾರೆ ಅಂದ್ರ ಡಾಕ್ಟರ್ BR ಅಂಬೇಡ್ಕರ್ ಆದ್ಮೇಲೆ ಸೊ ಸ್ವಾಮಿ ವಿವೇಕಾನಂದ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ. ನೆಕ್ಸ್ಟ್ ಅಲ್ಲಿಂದ ಅವರು ಸೊ ನೆಕ್ಸ್ಟ್ ಇಲ್ಲಿ ನಮಗೆ ವಾರಾಣಸಿ. ನೀವು ಇದನ್ನ ಆಪ್ಷನ್ಸ್ ಗಳು ನೋಡ್ರಿ. ಇಲ್ಲಿ ಲಾಲ್ ಬಹದ್ದೂರ್, ಯಾವುದು? ಲಾಲ್ ಬಹದ್ದೂರ್ ಶಾಸ್ತ್ರಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ. ಈ ರೀತಿ ಕೊಡ್ತಾರೆ ಸ್ನೇಹಿತರೆ. ಈ ರೀತಿ ಕೊಟ್ಟಾಗ ಮ್ಯಾಚ್ ದಿ ಫಾಲೋವಿಂಗ್ ಒಳಗ ಈ ರೀತಿ ಕ್ವಶನ್ಸ್ ಕೇಳ್ತಾರೆ. ಅವ್ರ ಕ್ವಶನ್ಸ್ ಕೇಳೋದೇ ಈ ರೀತಿ ನೋಡು, ಹೌದಾ?
ದೇ ವಿಲ್ ಫ್ರೇಮ್ ಕ್ವಶನ್ಸ್ ಲೈಕ್ ದಿಸ್ ಓನ್ಲಿ. ಅವೆಲ್ಲ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳು ನೀವು ನೆನ್ಪಿಟ್ಕೊಂಡ್ರೆ ಮಾತ್ರ ಈ ಕ್ವಶನ್ಸ್ ಗಳಿಗೆ ನಿಮಗೆ ಆನ್ಸರ್ ಮಾಡ್ಲಿಕ್ಕೆ ಆಗತ್ತೆ ಸ್ನೇಹಿತರೆ. ಇರ್ಲಿಕ್ಕಂದ್ರ ಕ್ವಶನ್ಸ್ ಮಾಡೋದು ಬಹಳಷ್ಟು ಡಿಫಿಕಲ್ಟಿ ಆಗ್ಬಿಡತ್ತೆ. ಮ್ಯಾಚ್ ದಿ ಫಾಲೋವಿಂಗ್ ಒಳಗ ಇದನ್ನ ಕ್ವಶನ್ಸ್ ಕೇಳ್ಬಿಡ್ತಾರೆ ಈ ರೀತಿ, ಅವಾಗ ನೀವು ಆನ್ಸರ್ ಮಾಡ್ತೀರಿ. ಸೊ ಇಲ್ಲಿ ನನ್ ಮುಂದೆ ನೀವು ಇದ್ರ ಅಂದ್ರ ಜಿಗ್ದಾಡಿ ಆನ್ಸರ್ ಮಾಡ್ತಿದ್ರಿ, ಹೌದಾ? ಸೊ ಈಗ ಏನಾಗಿದೆ ಅಂದ್ರ ಅಲ್ಲೇ ಜಿಗ್ದಾಡಿ ಆನ್ಸರ್ ನೀವೇ ಮಾಡ್ಕೊಳ್ಳಿ. ಅಲ್ಲೇ ಮ್ಯಾಚ್ ದಿ ಫಾಲೋವಿಂಗ್ ಎಷ್ಟು ಜನ ಕರೆಕ್ಟ್ ಮಾಡ್ಕೋತೀರಿ, ಎಷ್ಟು ಜನ ರಾಂಗ್ ಮಾಡ್ಕೋತೀರಿ ನೋಡ್ರಿ, ಹೌದಾ? ಸೊ ಅದಕ್ಕ ಇಲ್ಲಿ ಏನಾಗಿದೆ ಅಂದ್ರೆ ಸ್ನೇಹಿತರೆ, ಇದನ್ನ ನೀವು ಬಹಳಷ್ಟು ಎಕ್ಯುರೇಸಿಯಾಗಿ ನೀವು ನೆನ್ಪಿಟ್ಕೊಂಡ್ರೆ ಮಾತ್ರ ಇದನ್ನ ನೀವು ಸೊ ಮ್ಯಾಚ್ ಮಾಡ್ಬೋದು, ಹೌದಾ? ಈಗ ನಾವು ಮಾಡೋಣ. ಈಗ ನೋಡ್ರಿ, ಈಗ ನಾನು ಕರೆಕ್ಟ್ ಮಾಡ್ತೀನಿ, ನೀವೆಲ್ಲರೂ ಕರೆಕ್ಟ್ ಮಾಡಿರೋ ಇಲ್ಲ, ನಿಮ್ಮ ಸಾಮರ್ಥ್ಯಗಳನ್ನು ನೀವೇ ಚೆಕ್ ಮಾಡಿಕೊಳ್ಳಿ, ಹೌದಾ? ನಮ್ಮ ಸಾಮರ್ಥ್ಯವನ್ನು ನಾವೇ ನೋಡ್ಕೋಬೇಕು, ಹೌದಾ? ಸೊ ಯಾಕಂದ್ರ ಈಗ ನೀವು ಇದು ಬೆಟರ್, ಇದು ಆನ್ಲೈನ್ ಮುಖಾಂತರ, ಯಾಕಂದ್ರೆ ನೀವು ಬರಬರ ಅಲ್ಲಿ ನೀವು ಮಾರ್ಕ್ ಮಾಡ್ಕೊಂಡಿರ್ತೀರಿ. ಆಮೇಲೆ ಏನಂದ್ರ ಇಲ್ಲಿ ನೋಡ್ತೀರಿ ಎಲ್ಲಿ ತಪ್ಪಿದೆ ಎಲ್ಲಿ ತಪ್ಪಿಲ್ಲ ಅಂತ, ಹೌದಾ? ಅವಾಗ ಇದು ಒಂದು ಬೆಸ್ಟ್ ಪ್ಲಾಟ್ಫಾರ್ಮ್. ವಿ ವಾಂಟ್ ಟು ಅನಲೈಸಸ್ ಅವರ್ ಸೆಲ್ಫ್ ಓನ್ಲಿ, ಹೌದಾ? ನಮಗ್ ನಾವು ಅನಲೈಸಸ್ ಮಾಡ್ಕೊಂಡೇವು ಅಂದ್ರೆ ಸ್ನೇಹಿತರೆ, ನಮ್ಮಷ್ಟು ಪರಿಪೂರ್ಣ ವ್ಯಕ್ತಿಗಳು ಯಾರು ಆಗಂಗಿಲ್ಲ, ಹೌದಾ? ಈಗ ನೋಡಿ, ಇಲ್ಲಿ ನಾವು ನೋಡಿದಾಗ ನಾಗಪುರ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ, ಇದು ಯಾರ ಹೆಸರಿದೆ ಇದಕ್ಕ? ಡಾಕ್ಟರ್ BR ಅಂಬೇಡ್ಕರ್, ಹೌದಾ? ಸೊ ನಾಗ್ಪುರ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ನಾವು ಏನಂತ ಕರಿತೇವೆ? ಡಾಕ್ಟರ್ BR ಅಂಬೇಡ್ಕರ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ. ನೆಕ್ಸ್ಟ್ ರಾಯ್ಪುರದಲ್ಲಿರುವಂತ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ನಾವು ಏನಂತ ಕರಿತೇವೆ? ರಾಯ್ಪುರದಲ್ಲಿ ಇರುವಂತಹದ್ದು. ಸೊ ಇದು ಸ್ವಾಮಿ ವಿವೇಕಾನಂದ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ, ರಾಯ್ಪುರ್, ಹೌದಾ? ಆಮೇಲೆ ರಾಂಚಿಯಲ್ಲಿ ಇರುವಂತದ್ದು ಯಾವುದು? ಬಿರ್ಸಾ ಮುಂಡಾ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ, ಹೌದಾ? ಬಿರ್ಸಾ ಮುಂಡಾ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ. ನೆಕ್ಸ್ಟ್ ವಾರಾಣಸಿ ಒಳಗ ಲಾಲ್ ಬಹದ್ದೂರ್ ಶಾಸ್ತ್ರಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ. ನೆಕ್ಸ್ಟ್ ಭೋಪಾಲ್ ಈ ಭಾಗದ ಕಡೆಗೆ ಇರುವಂತದ್ದು ದೇವಿ ಅಹಿಲ್ಯಾಬಾಯಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ. ಸೊ ಮಧ್ಯಪ್ರದೇಶದ ದೇವಿ ಅಹಿಲ್ಯಾಬಾಯಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ. ಸೊ ಈ ರೀತಿ ನಾವ್ ಏನಂದ್ರ ಮ್ಯಾಚ್ ದಿ ಫಾಲೋವಿಂಗ್ ಕ್ವಶನ್ಸ್ ಕೇಳ್ತಾರೆ ಸ್ನೇಹಿತರೆ. ಇರ್ಲಿಕ್ಕಂದ್ರ ಸಿಂಗಲ್ ಕೇಳ್ಬಿಡ್ತಾರೆ ನಿಮಗೆ. ಲಾಸ್ಟ್ ಟೈಮ್ ನೋಡ್ರಿ, ಒಂದು ಟೀಚರ್ ಎಕ್ಸಾಮ್ ನಡೆದಿತ್ತು. ಸೊ ಅಲ್ಲಿ ರಾಜೀವ್ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಎಲ್ಲಿದೆ ಅಂತ ಕೇಳ್ಬಿಟ್ರು. ಎಲ್ಲಿದೆ ರಾಜೀವ್ ಗಾಂಧಿ? ನಿಮಗೆ ಹೇಳಿಲ್ಲ. ರಾಜೀವ್ ಗಾಂಧಿ ಹೈದರಾಬಾದ್ ದಲ್ಲಿ ಇರುವಂತ ಒಂದು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅಂತ ಹೇಳಿಲ್ಲ. ಇಲ್ಲಿ ರಾಜೀವ್ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ನಾವು ನೋಡಿದಾಗ ಇಲ್ಲಿ ಹೇಳಿದೀನಿ ನೋಡ್ರಿ, ಈ ಭಾಗದಲ್ಲಿ ತೆಲಂಗಾಣ ಕಡೆಗೆ ರಾಜೀವ್ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ. ಸೊ ಈ ರೀತಿ ಇವುಗಳ ಮೇಲೆ ಏನ್ ಮಾಡ್ತಾರ ಅಂದ್ರೆ ಸ್ನೇಹಿತರೆ, ಈ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಮೇಲೆ ಈ ರೀತಿ ಮ್ಯಾಚ್ ದಿ ಫಾಲೋವಿಂಗ್ ಒಳಗ ಕ್ವಶನ್ಸ್ ಗಳನ್ನು ಕೇಳ್ಬಿಡ್ತಾರೆ. ಅದಕ್ಕ ಇದನ್ನ ನೀವು ನೆನ್ಪಿಟ್ಕೊಳ್ಳಿ, ಗೊತ್ತಾಯ್ತಾ? ಸೊ ನಾನು ಒಂದ್ ಫಾರ್ ಎಕ್ಸಾಂಪಲ್ ನಿಮಗೆ ತೋರಿಸಿದೆ, ಈ ರೀತಿ ಕ್ವಶನ್ ಫ್ರೇಮ್ ಆಗತ್ತೆ ಅಂತ. ಸೊ ಇಷ್ಟು ನಮಗೆ ಏನಂದ್ರ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಬಗ್ಗೆ ನಾವು ಮಾತಾಡಿದ್ದೇವೆ ಸ್ನೇಹಿತರೆ. ನೆಕ್ಸ್ಟ್ ಇಲ್ಲಿದಿಂದ ನಾವು ಏನಂದ್ರ ಬೇರೆ ಸಾರಿಗೆಗೆ ಹೋಗ್ಬೇಕಾಗತ್ತೆ, ಜಲ ಸಾರಿಗೆಗೆ ಹೋಗೋಣ. ಯಾವ ಸಾರಿಗೆ? ಈ ಜಲ ಸಾರಿಗೆ ಆದ ನಂತರ ಮುಂದೆ ನಾವು ಸೊ ಈ ಜಲ ಸಾರಿಗೆ ಆದ ನಂತರ ನೆಕ್ಸ್ಟ್ ಸಾರಿಗೆ ಬರುತ್ತೆ, ಭೂ ಸಾರಿಗೆಯನ್ನು ಕೂಡ ನಾವು ನೋಡೋಣ. ನೆಕ್ಸ್ಟ್ ಯಾವ ಟಾಪಿಕ್ ಇದೆ ನಮ್ದು? ಜಲ ಸಾರಿಗೆ, ಹೌದಾ? ಈ ಜಲ ಸಾರಿಗೆ, ಹೌದಾ? ಈಗ ಜಲ ಸಾರಿಗೆ ಇದನ್ನ ನಾವು ನೋಡಿದಾಗ ಜಲ ಸಾರಿಗೆ ಅಂತ ಕರಿತೇವೆ. ಸೊ ಜಲ ಸಾರಿಗೆ ಒಳಗೆ ಸ್ನೇಹಿತರೆ, ಜಲ ಭಾಗದ ಮುಖಾಂತರ ನಡೆಯುವಂತ ಸಾರಿಗೆ ಇದು. ಈ ಜಲ ಸಾರಿಗೆ ಒಳಗೆ 2 ವಿಧಗಳು ಮಾಡಿದೆ ನಾನು. ನಂಬರ್ 1 ಇದರೊಳಗ 2 ವಿಧಗಳನ್ನು ಮಾಡಿದೆ ಸ್ನೇಹಿತರೆ ನಾನು. ನಂಬರ್ 1 ಸಾಗರಿಕ ಸಾರಿಗೆ. ಯಾವುದು? ಸಾಗರಿಕ ಸಾರಿಗೆ ಅಂದ್ರ ಸಾಗರ ಒಳಗೆ ನಡೆಯುವಂತ ಸಾರಿಗೆ ಸ್ನೇಹಿತರೆ ಇದು. ಸಾಗರಿಕ ಸಾರಿಗೆ ಅಂದ್ರ ಸಾಗರ ಒಳಗೆ ನಡೆಯುವಂತ ಸಾರಿಗೆ. ಆಮೇಲೆ ನಂಬರ್ 2 ಇದು ನಂಬರ್ 1, ಹೌದಾ? ನೆಕ್ಸ್ಟ್ ನಂಬರ್ 2 ಒಳನಾಡಿನ ಜಲ ಸಾರಿಗೆ ಅಂತ ಮಾಡಿದೆ ನಾನು. ಒಳನಾಡಿನ ಜಲ ಸಾರಿಗೆ, ಹೌದಾ? ಒಳನಾಡಿನ ಜಲ ಸಾರಿಗೆ ಅಂತ ಬಂದಾಗ ಇದು ನಮಗೆ ನದಿ ಒಳಗೆ ನಡೆಯುವಂತದ್ದು ಸಾರಿಗೆ. ಒಳನಾಡಿನ ಜಲ ಸಾರಿಗೆ ಇದು ಎದರೊಳಗೆ ನಡೆಯುತ್ತೆ? ಇದು ಇನ್ ರಿವರ್. ವಿ ವಾಂಟ್ ಟು ಸೇ ದ್ಯಾಟ್ ಇದು ರಿವರ್, ನದಿಗಳ ಒಳಗೆ ನಡೆಯುವಂತ ಸಾರಿಗೆ. ಇದು ನಮಗೆ ಓಷನ್, ಸಾಗರ ಒಳಗೆ ನಡೆಯುವಂತ ಸಾರಿಗೆ, ಓಷನ್, ಹೌದಾ ಸ್ನೇಹಿತರೆ? ಸೊ ಈಗ ಈ ಸಾರಿಗೆ ಏನಂದ್ರ ಕಡಿಮೆ ವೆಚ್ಚದಾಯಕ ಸಾರಿಗೆ ಸ್ನೇಹಿತರೆ. ಇದು ಯಾವ ಸಾರಿಗೆ? ಇದು ಕಡಿಮೆ ವೆಚ್ಚದಾಯಕ ಸಾರಿಗೆ ಅಂತ ಕರಿತೇವೆ ನಾವು. ಹಾಗಾದ್ರೆ
ನಾವು ಈಗ ಯಾವ ಸಾರಿಗೆ ನೋಡೋಣ ಅಂದ್ರ ಸಾಗರಿಕ ಸಾರಿಗೆ ನೋಡೋಣ ಸ್ನೇಹಿತರೆ. ಈ ಸಾಗರಿಕ ಸಾರಿಗೆ ಒಳಗ ಯಾವ ಮಹಾಸಾಗರ ಬಹಳಷ್ಟು ಬಿಜಿಯೆಸ್ಟ್ ಇದೆ ಅಂತ ನಾವು ನೋಡ್ಬೇಕಾಗಿದೆ. ಯಾವ ಮಹಾಸಾಗರ? ಸೊ ಈಗ ಎಷ್ಟು ಮಹಾಸಾಗರಗಳು ಇದಾವೆ ಅಂತ ನಾನು ಹೇಳಿದೆ ನಿಮಗೆ. ನಮಗೆ ಇರುವಂತಹ ಮಹಾಸಾಗರಗಳು ನಾನು ಹೇಳಿದೆ ಸ್ನೇಹಿತರೆ. ನಮಗೆ ಇರುವಂತಹ ಮಹಾಸಾಗರಗಳು 5 ಮಹಾಸಾಗರಗಳು ಇದಾವೆ ಅಂತ ಹೇಳಿದ್ದೀನಿ ನಾನು. ಎಷ್ಟು? 5 ಮಹಾಸಾಗರಗಳು ಇದಾವೆ ಸ್ನೇಹಿತರೆ. ಈಗ ಇದು ನಮ್ದು ಭೂಮಿ ಇದೆ ಅಂತ ತಿಳ್ಕೊಳ್ಳಿ, ಹೌದಾ? ಈ ಭೂಮಿಯ ಮೇಲೆ ನಮಗೆ ಎಷ್ಟು ಸಾರಿಗೆಗಳು ಇದಾವೆ ಅಂತ ಇದು ನೋಡ್ರಿ. ಎಷ್ಟು ಈ ಭೂಮಿಯ ಮೇಲೆ ಇರುವಂತದ್ದು ನಮಗೆ ಎಷ್ಟು ಈ ಮಹಾಸಾಗರಗಳು ಇದಾವೆ ಅಂತ ನಾವು ಡಿಸ್ಕಷನ್ ಮಾಡಿದ್ದೇವೆ ಅಂದ್ರ 5 ಮಹಾಸಾಗರಗಳು ಇದಾವೆ ಅಂತ ನಾವು ಡಿಸ್ಕಷನ್ ಮಾಡಿದ್ದೇವೆ ಸ್ನೇಹಿತರೆ. ಈಗ ಈ ಭಾಗದಲ್ಲಿ ನಮಗೆ ಉತ್ತರ ಅಮೆರಿಕಾ ಇದೆ, ಇಲ್ಲಿ ನಮಗೆ ದಕ್ಷಿಣ ಅಮೆರಿಕಾ ಇದೆ, ಹೌದಾ? ಈ ಭಾಗದಲ್ಲಿ ಆಫ್ರಿಕಾ ಖಂಡ ಇದೆ ಸ್ನೇಹಿತರೆ. ನೆಕ್ಸ್ಟ್ ಇಲ್ಲಿದಿಂದ ಭಾರತ. ಈ ಭಾರತ ಆದ ನಂತರ ಇದೆಲ್ಲ ನಮಗೆ ಎದರ್ ಪಾರ್ಟ್ ಬರುತ್ತೆ ಅಂದ್ರ ಯುರೋಪ್ ಮತ್ತು ಈ ಕಡೆದು ಏಷ್ಯಾ. ಈ ಭಾಗದಲ್ಲಿ ಆಸ್ಟ್ರೇಲಿಯಾ ಇದೆ ಸ್ನೇಹಿತರೆ. ಈ ಭಾಗದಲ್ಲಿ ಅಂಟಾರ್ಟಿಕಾ ಖಂಡ ಇದೆ, ಹೌದಾ? ಈಗ ಈ ಸಾರಿಗೆಗಳನ್ನು ನಾವು ನೋಡ್ಬೇಕಂದ್ರ ಮೊದಲ ಎಷ್ಟು ಮಹಾಸಾಗರಗಳು ಇದಾವೆ ಅಂತ ನಾವು ನೋಡ್ಬೇಕಾಗಿದೆ. ಈಗ ನೋಡಿ, ಅತ್ಯಂತ ದೊಡ್ಡ ಮಹಾಸಾಗರ ನಮ್ದು, ಅತ್ಯಂತ ದೊಡ್ಡ ಮಹಾಸಾಗರ ಯಾವ್ದಾಗಿತ್ತು ಸ್ನೇಹಿತರೆ ಅಂದ್ರ ಸೊ ಅತ್ಯಂತ ದೊಡ್ಡ ಮಹಾಸಾಗರ ಪೆಸಿಫಿಕ್ ಮಹಾಸಾಗರ. ಇದೆಲ್ಲ ಈ ಭಾಗದಲ್ಲಿ ಬರುತ್ತೆ, ಹೌದಾ? ಪೆಸಿಫಿಕ್ ಮಹಾಸಾಗರ ನಂಬರ್ 1 ನಾನು ನಿಮಗೆ ಹೇಳಿದೆ. ಪೆಸಿಫಿಕ್ ಮಹಾಸಾಗರ, ಪೆಸಿಫಿಕ್ ಓಷನ್, ಹೌದಾ? ಇದು ಅತ್ಯಂತ ದೊಡ್ಡ ಮಹಾಸಾಗರ, ಪೆಸಿಫಿಕ್ ಮಹಾಸಾಗರ. ಈ ಪೆಸಿಫಿಕ್ ಮಹಾಸಾಗರ ಆದ ನಂತರ ಸ್ನೇಹಿತರೆ ಈ ಭಾಗದಲ್ಲಿ ನಮಗೆಲ್ಲ ಅಟ್ಲಾಂಟಿಕ್ ಮಹಾಸಾಗರ ಇದೆ ನೋಡಿ. ಯಾವುದು? ಅಟ್ಲಾಂಟಿಕ್ ಮಹಾಸಾಗರ. ಇದು ನಮಗೆ ಅಟ್ಲಾಂಟಿಕ್ ಓಷನ್, ಅಟ್ಲಾಂಟಿಕ್ ಮಹಾಸಾಗರ. ಇದು 2ನೇ ಅತಿ ದೊಡ್ಡ ಮಹಾಸಾಗರ, ಹೌದಾ? 3ನೇದು ಮಹಾಸಾಗರ ನೋಡಿದೇವೆ ಸ್ನೇಹಿತರೆ ನಾವು. 3ನೇದು ಯಾವ ಮಹಾಸಾಗರ ನೋಡಿದೇವೆ ಅಂದ್ರ ಈ ಭಾಗದಲ್ಲಿ ಇರುವಂತಹ ಹಿಂದೂ ಮಹಾಸಾಗರ. ಈ ಭಾಗದಲ್ಲಿ ಇದೆ ಯಾವುದು? ಇಂಡಿಯನ್ ಓಷನ್, ಹೌದಾ? ಇಂಡಿಯನ್ ಓಷನ್ ಇದು 3ನೇ ಅತಿ ದೊಡ್ಡ ಮಹಾಸಾಗರ ನಮಗೆ. ಇಂಡಿಯನ್ ಓಷನ್ 3ನೇ ಅತಿ ದೊಡ್ಡ ಮಹಾಸಾಗರ. ನೆಕ್ಸ್ಟ್ 4ನೇದು ನೋಡಿದ್ದೇವೆ ಸ್ನೇಹಿತರೆ ನಾವು. 4ನೇದು ಯಾವ ಮಹಾಸಾಗರ ನೋಡಿದ್ದೇವೆ ಅಂದ್ರ ಈ ಭಾಗದಲ್ಲಿ ಇರುವಂತದ್ದು, ಹೌದಾ? ಈ ಭಾಗದಲ್ಲಿ ಇರುವಂತ ಅಂಟಾರ್ಟಿಕಾ ಖಂಡದ ಮೇಲೆ ಇರುವಂತ ದಕ್ಷಿಣ ಮಹಾಸಾಗರ. 4ನೇದು ದಕ್ಷಿಣ ಮಹಾಸಾಗರ, ಹೌದಾ? ದಕ್ಷಿಣ ಮಹಾಸಾಗರ ಸದರ್ನ್ ಓಷನ್ ಅಂತ ಕರಿತೇವೆ. ನೆಕ್ಸ್ಟ್ ಸ್ನೇಹಿತರೆ ಇದು ಆದ ನಂತರ 5ನೇ ಮಹಾಸಾಗರ ಎಲ್ಲಿ ಇತ್ತಂದ್ರ ನಮಗೆ ಈ ಭಾಗದಲ್ಲಿ ಆರ್ಕಿಟಿಕ್, ಹೌದಾ? ಉತ್ತರ ಧ್ರುವದ ಕಡೆಗೆ 5ನೇ ಮಹಾಸಾಗರ. ಎಷ್ಟನೇದು? 5ನೇ ನಮಗೆ ಈ ಭಾಗದಲ್ಲಿ ಆರ್ಕಿಟಿಕ್ ಯಾವ್ದಿದೆ? ಆರ್ಕಿಟಿಕ್ ಮಹಾಸಾಗರ. ಯಾವ ಮಹಾಸಾಗರ? ಆರ್ಕಿಟಿಕ್ ಮಹಾಸಾಗರ. ಇವುಗಳನ್ನು ಕ್ವಶನ್ಸ್ ಗಳು ಕೇಳಿಬಿಡ್ತಾರೆ. ಅತ್ಯಂತ ದೊಡ್ಡ ಮಹಾಸಾಗರದಿಂದ ಅತ್ಯಂತ ಚಿಕ್ಕ ಮಹಾಸಾಗರ ಯಾವ್ದು ಕೇಳಿದಾಗ ಅತಿ ದೊಡ್ಡ ಮಹಾಸಾಗರ ಪೆಸಿಫಿಕ್ ಮಹಾಸಾಗರ, ನೆಕ್ಸ್ಟ್ ಅಂಟಾರ್ಟಿಕ್ ಮಹಾಸಾಗರ, ನೆಕ್ಸ್ಟ್ ಇಂಡಿಯನ್ ಮಹಾಸಾಗರ, ದಕ್ಷಿಣ ಮಹಾಸಾಗರ ಮತ್ತು ಆರ್ಕಿಟಿಕ್ ಮಹಾಸಾಗರ ಅಂತ ಹೇಳಬೇಕಾಗತ್ತೆ ಸ್ನೇಹಿತರೆ. ದೇರ್ ಆರ್ 5 ಓಷನ್ಸ್, ಹೌದಾ? ಈಗ 5 ಓಷನ್ಸ್ ಇದಾವೆ ಅಂದ್ರ ಇಲ್ಲಿ ನಮಗೆ ಈ 5 ಮಹಾಸಾಗರಗಳು ಇಲ್ಲಿ ಇದಾವೆ ಸ್ನೇಹಿತರೆ. ಈಗ 5 ಮಹಾಸಾಗರಗಳು ಇಲ್ಲಿ ಇದಾವೆ ಅಂದ್ರ ಈ ಭಾಗದಿಂದ ನಮ್ದು ಒಂದು ಭೂಮಧ್ಯ ರೇಖೆ ಹೋಗುತ್ತೆ. 0 ಡಿಗ್ರಿ ಭೂಮಧ್ಯ ರೇಖೆ ಅಂದ್ರ 0 ಡಿಗ್ರಿ ಅಕ್ಷಾಂಶ, ಹೌದಾ? 0 ಡಿಗ್ರಿ ಅಕ್ಷಾಂಶ. ಈ 0 ಡಿಗ್ರಿ ಅಕ್ಷಾಂಶ ಇದು ಏನಿದೆಲ್ಲ 0 ಡಿಗ್ರಿ ಅಕ್ಷಾಂಶ. ಈ 0 ಡಿಗ್ರಿ ಅಕ್ಷಾಂಶದಿಂದ ಈ ಮೇಲಿಂದ ಉತ್ತರಾರ್ಧಗೋಳ, ಕೆಳಗಿಂದ ಏನು ದಕ್ಷಿಣಾರ್ಧಗೋಳ ಸ್ನೇಹಿತರೆ, ಹೌದಾ? 0 ಡಿಗ್ರಿ ಅಕ್ಷಾಂಶದಿಂದ ಮೇಲಿಂದ ಉತ್ತರಾರ್ಧಗೋಳ, ಕೆಳಗಿಡಿಂದ ದಕ್ಷಿಣಾರ್ಧಗೋಳ. ಈ ಅಕ್ಷಾಂಶ ಅಂದ್ರೆ ನಿಮಗೆ ಗೊತ್ತಿದೆ. ಅಕ್ಷಾಂಶ ಅಂದ್ರೆ ಪೂರ್ವದಿಂದ ಪಶ್ಚಿಮಕ್ಕೆ ಭೂಮಧ್ಯ ರೇಖೆಗೆ ಸಮಾನಾಂತರವಾಗಿ ಎಳೆಯಲ್ಪಡುವ ಕಾಲ್ಪನಿಕ ರೇಖೆಗಳು, ಹೌದಾ? ಪೂರ್ವದಿಂದ ಪಶ್ಚಿಮಕ್ಕೆ ಭೂಮಧ್ಯ ರೇಖೆಗೆ ಕಾಲ್ಪನಿಕವಾಗಿ ಎಳೆಯಲ್ಪಡುವಂತ ಒಂದು ರೇಖೆಗಳು, ಹೌದಾ? ಅವುಗಳಿಗೆ ನಾವು ಏನಂತ ಕರಿತೇವೆ ಅಂದ್ರ ಇದಕ್ಕ ಅಕ್ಷಾಂಶ. ಇಲ್ಲಿಂದ ಮೇಲಿಂದ ಉತ್ತರಾರ್ಧಗೋಳ, ಕೆಳಗಡೆಗೆ ಏನು ದಕ್ಷಿಣಾರ್ಧಗೋಳ. ಸೊ ಈಗ ಈ ಭಾಗದಲ್ಲಿ ಏನಿದೆ ಅಲ್ಲ ಸ್ನೇಹಿತರೆ, ಈ ಭಾಗದಲ್ಲಿ ನಮಗೆ ಉತ್ತರಾರ್ಧಗೋಳದಲ್ಲಿ ಇಲ್ಲಿರುವಂತಹ ಈ ಮಹಾಸಾಗರ ಏನಿದೆಯಲ್ಲ ಉತ್ತರ ಅಟ್ಲಾಂಟಿಕ್ ಮಹಾಸಾಗರ. ಆಮೇಲೆ ಕೆಳಗಡೆಗೆ ಏನಿದೆಲ್ಲ ಇದಕ್ಕೆ ನಾವು ದಕ್ಷಿಣ ಅಟ್ಲಾಂಟಿಕ್ ಮಹಾಸಾಗರ ಅಂತ ಕರಿತೇವೆ. ಆ ರೀತಿ ಭಾರತಕ್ಕೆ ನಾವು ಡಿವೈಡ್ ಮಾಡಂಗಿಲ್ಲ. ಭಾರತದಲ್ಲಿ ಇರುವಂತಹ ಹಿಂದೂ ಮಹಾಸಾಗರ
ಉತ್ತರ ಅಟ್ಲಾಂಟಿಕ್ ಮತ್ತು ದಕ್ಷಿಣ ಅಟ್ಲಾಂಟಿಕ್ ಅಂತ ಕರೆದೇವೆ. ಅಟ್ಲಾಂಟಿಕ್ ಮಹಾಸಾಗರವನ್ನು ಒಂದೇ ಮಹಾಸಾಗರ ಆದ್ರೆ ನಾವು ಡಿವೈಡ್ ಮಾಡ್ಕೊಂಡಿರ್ತೇವೆ. ನೆಕ್ಸ್ಟ್ ಇಲ್ಲಿ ಪೆಸಿಫಿಕ್ ಮಹಾಸಾಗರ ನೋಡ್ರಿ, ಈ 0 ಡಿಗ್ರಿಯಿಂದ ಮೇಲೆ ಇರುವಂತದ್ದು ಉತ್ತರ ಪೆಸಿಫಿಕ್, ಕೆಳಗಡೆಗೆ ಇರುವಂತದ್ದು ದಕ್ಷಿಣ ಪೆಸಿಫಿಕ್ ಸ್ನೇಹಿತರೆ. ಸೊ ಈಗ ನಾ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಈ ಜಲಸಾರಿಗೆ ಒಳಗೆ ಒಳನಾಡಿನ ಜಲಸಾರಿಗೆ ಒಳಗೆ ಸಾಗರಿಕ ಸಾರಿಗೆ ನಾವು ನೋಡ್ತಾ ಇದ್ದೇವೆ. ಹೌದಾ? ಈ ಸಾಗರಿಕ ಸಾರಿಗೆಗಳನ್ನು ನಾವು ನೋಡ್ತಾ ಇರುವಾಗ ಸ್ನೇಹಿತರೆ ಇಲ್ಲಿ ಏನಾಗತ್ತೆ ಅಂದ್ರ ಈ ಮಹಾಸಾಗರ ಉತ್ತರ ಅಟ್ಲಾಂಟಿಕ್ ಮಹಾಸಾಗರ ಒಳನಾಡಿನ ಜಲ ಸಾರಿಗೆ ಒಳಗೆ ಅತ್ಯಂತ ಬಿಜಿಯೆಸ್ಟ್ ಇದೆ. ಈ ಉತ್ತರ ಅಟ್ಲಾಂಟಿಕ್ ಮಹಾಸಾಗರ ಅತ್ಯಂತ ಬಿಜಿಯೆಸ್ಟ್ ಅಂದ್ರ ಅತಿ ಹೆಚ್ಚು ಹಡಗುಗಳು ಈ ಉತ್ತರ ಅಟ್ಲಾಂಟಿಕ್ ಮಹಾಸಾಗರದಲ್ಲಿ ಏನ್ ಮಾಡ್ತಾವ ಅಂದ್ರ ಟ್ರಾವೆಲ್ ಮಾಡ್ತಾವೆ ಸ್ನೇಹಿತರೆ. ಇದು ಉತ್ತರ ಅಟ್ಲಾಂಟಿಕ್ ಮಹಾಸಾಗರದಲ್ಲಿ ಯಾವುದು ಉತ್ತರ ಅಟ್ಲಾಂಟಿಕ್. ಹೌದಾ? ಉತ್ತರ ಅಟ್ಲಾಂಟಿಕ್ ಮಹಾಸಾಗರದಲ್ಲಿ ಅತಿ ಹೆಚ್ಚು ಹಡಗುಗಳು ಏನಂದ್ರ ಟ್ರಾವೆಲ್ ಮಾಡ್ತಾವೆ. ಅತಿ ಹೆಚ್ಚು ಹಡಗುಗಳು ಅಡ್ಡಾಡುವಂತ ಒಂದು ಏನಂದ್ರ ಮಹಾಸಾಗರ ಯಾವ್ದಿದೆ ಅಂತ ಕೇಳಿದಾಗ ಉತ್ತರ ಅಟ್ಲಾಂಟಿಕ್ ಮಹಾಸಾಗರ ಕರಿಬೇಕಾಗತ್ತೆ ಸ್ನೇಹಿತರೆ. ಸೊ ಈ ಉತ್ತರ ಅಟ್ಲಾಂಟಿಕ್ ಮಹಾಸಾಗರದಲ್ಲಿ ಯಾವ ರೀತಿ ಹಡಗುಗಳು ಟ್ರಾವೆಲ್ ಮಾಡ್ತಾವೆ ನೋಡಿ ಒಂದ್ ಸ್ವಲ್ಪ. ಸೊ ಯಾವ ರೀತಿ ಇಲ್ಲಿ ನಾವು ಹಡಗುಗಳು ಟ್ರಾವೆಲ್ ಮಾಡ್ತಾವತ್ ನಾವು ಅಬ್ಸರ್ವೇಷನ್ ಮಾಡಿದ್ದೇವೆ ಸ್ನೇಹಿತರೆ. ಸೊ ಇದನ್ನ ಒಂದ್ ಸ್ವಲ್ಪ ಮ್ಯಾಪಿನ ಮುಖಾಂತರ ನಾವು ನೋಡಿದಾಗ ಉತ್ತರ ಅಟ್ಲಾಂಟಿಕ್ ಮಹಾಸಾಗರದಲ್ಲಿ ಯಾವ ರೀತಿಯ ಹಡಗುಗಳು ಎಲ್ಲಿದಿಂದ ಎಲ್ಲಿವರೆಗೆ ಟ್ರಾವೆಲ್ ಮಾಡ್ತಾವೆ ಅದನ್ನ ನಾವು ಒಂದ್ ಸ್ವಲ್ಪ ಅಬ್ಸರ್ವೇಷನ್ ಮಾಡೋಣ. ಮ್ಯಾಪ್ ತೆಗಿಯಕತ್ತಿರಲ್ಲ ತೆಗೀರಿ, ಸುಮ್ನೆ ಖಾಲಿ ಕುಂದ್ರಬೇಡ್ರಿ. ಒಂದ್ ಸ್ವಲ್ಪ ಮ್ಯಾಪ್ ತೆಗೆದ್ರ ನಿಮ್ಗೂ ಕೂಡ ಒಂದ್ ಸ್ವಲ್ಪ ಅಂಡರ್ಸ್ಟ್ಯಾಂಡಿಂಗ್ ಆಗಬಹುದು. ಹೌದಾ? ಇದು ಉತ್ತರ ಅಮೆರಿಕ ಇದೆ, ಇದು ದಕ್ಷಿಣ ಅಮೆರಿಕ ಇದೆ ಸ್ನೇಹಿತರೆ. ಕಾಣ್ತಾ ಇದೆಯಲ್ಲ ಮ್ಯಾಪ್, ಉತ್ತರ ಅಮೆರಿಕ ದಕ್ಷಿಣ ಅಮೆರಿಕ. ಸೊ ನೆಕ್ಸ್ಟ್ ಈ ಭಾಗದಲ್ಲಿ ನಮಗೆ ಆಫ್ರಿಕಾ ಖಂಡ ಇದೆ ಸ್ನೇಹಿತರೆ. ಯಾವ ಖಂಡ? ಆಫ್ರಿಕಾ ಖಂಡ. ನೆಕ್ಸ್ಟ್ ಈ ಭಾಗದಲ್ಲಿ ನಮಗೆ ಭಾರತ ದೇಶ ಇದೆ. ಯಾವ ದೇಶ? ಭಾರತ ದೇಶ. ನೆಕ್ಸ್ಟ್ ಇಲ್ಲಿದಿಂದ ನಮಗೆ ಈ ಏಷ್ಯಾ. ನೆಕ್ಸ್ಟ್ ಈ ಭಾಗದಲ್ಲಿ ಯುರೋಪ್. ಯಾವ್ದಿದೆ? ಯುರೋಪ್. ಹೌದಾ? ಈ ಭಾಗದಲ್ಲಿ ಯುರೋಪ್ ಇದೆ. ಈಗ ನೀವು ವಿಚಾರ ಮಾಡ್ರಿ, ಈ ನಾನು ಉತ್ತರ ಅಟ್ಲಾಂಟಿಕ್ ಮಹಾಸಾಗರ ಕರೆದೆ. ಸೊ ಹಾಗಾದ್ರೆ ಈ ಭಾಗದಿಂದ ನಮಗೆ ಒಂದು ಭೂಮಧ್ಯ ರೇಖೆ ಲೈನ್ ಹೋಗುತ್ತೆ ಅಂತ ಹೇಳಿದೆ ಸ್ನೇಹಿತರೆ. ಯಾವ ರೇಖೆ? ಭೂಮಧ್ಯ ರೇಖೆ 0 ಡಿಗ್ರಿ. ಹೌದಾ? 0 ಡಿಗ್ರಿ ಏನಂದ್ರ ಭೂಮಧ್ಯ ರೇಖೆ. ಇಲ್ಲಿದಿಂದ ಈ ಭಾಗದಲ್ಲಿ ಈಗ ನಮಗೆ ಯಾವ ಒಂದು ಮಹಾಸಾಗರ ಇದೆ ಅಂದ್ರ ಈ ಭಾಗದಲ್ಲಿ ಇರುವಂತದ್ದು ಉತ್ತರ ಅಟ್ಲಾಂಟಿಕ್ ಮಹಾಸಾಗರ ಇದೆ. ಈ ಭಾಗದಲ್ಲಿ ಯಾವ್ದಿದೆ ನಮಗೆ? ಇಲ್ಲಿ ನಮಗೆ ಉತ್ತರ ಅಟ್ಲಾಂಟಿಕ್ ಮಹಾಸಾಗರ ಇದೆ ಸ್ನೇಹಿತರೆ. ಯಾವುದು? ಉತ್ತರ ಅಟ್ಲಾಂಟಿಕ್. ಹೌದಾ? ಇದು ಉತ್ತರ ಅಟ್ಲಾಂಟಿಕ್ ಮಹಾಸಾಗರ. ಸೊ ಇದೇನಿಲ್ಲ, ಈ ಭಾಗದಲ್ಲಿ ಉತ್ತರ ಅಟ್ಲಾಂಟಿಕ್ ಮಹಾಸಾಗರ ಇಲ್ಲಿ ನೋಡಿ ಮ್ಯಾಪ್ನ್ಯಾಗ ಇಲ್ಲಿ ತೋರಿಸಿದೆ ಇಲ್ಲ, ಉತ್ತರ ಅಟ್ಲಾಂಟಿಕ್ ಮಹಾಸಾಗರ ಇದೆ. ಇದನ್ನೇ ನಾನು ಅಲ್ಲಿ ತೆಗೆದಿರುವಂತದ್ದು. ಈ ಉತ್ತರ ಅಟ್ಲಾಂಟಿಕ್ ಮಹಾಸಾಗರದಲ್ಲಿ ಸ್ನೇಹಿತರೆ ಈಗ ಫಾರ್ ಎಕ್ಸಾಂಪಲ್ ಈ ಉತ್ತರ ಅಟ್ಲಾಂಟಿಕ್ ಮಹಾಸಾಗರದಲ್ಲಿ ನಾವು ಇದು ಯಾಕೆ ಬಿಜಿಯೆಸ್ಟ್ ಆಗಿದೆ ಅಂದ್ರ ಸೊ ಭಾರತ ದೇಶದಿಂದ ನಾವು ಹೋಗ್ಬೇಕಾಗಿದೆ. ಎಲ್ಲಿ? ಇಲ್ಲಿ USA ಬರ್ಬೇಕಾಗಿದೆ. ಭಾರತ ದೇಶದಿಂದ ನಾವು USA ಬರ್ಬೇಕಾಗಿದೆ. ಈಗ USA ಬರ್ಬೇಕಂದ್ರ USA ನಾವು ಭಾರತ ದೇಶದಿಂದ USA ಬರ್ಬೇಕಂದ್ರ ಸ್ನೇಹಿತರೆ ಇಲ್ಲಿ ನೀವು ಅಬ್ಸರ್ವೇಷನ್ ಮಾಡ್ಬೇಕು. ಈ USA ಬರ್ಬೇಕಂದ್ರ ನಮಗೆ ಭಾರತ ದೇಶದಿಂದ USA ಬರ್ಬೇಕಂದ್ರ ಇಲ್ಲಿ ಮುಂಬೈದಿಂದ ಬರ್ತೇವೆ ತಿಳ್ಕೊರಿ. ಎಲ್ಲಿದಿಂದ? ಮುಂಬೈ. ಹೌದಾ? ಈಗ ಮುಂಬೈದಿಂದ ನಾವು ಈ ರೀತಿ ಇಲ್ಲಿದಿಂದ ಈ ಲೈನ್ ಏನಿದೆ ಅಲ್ಲ ಹಿಂಗ ಬಂದು ಇಲ್ಲಿದಿಂದ ಈ ರೀತಿ ಬಂದು ಇಲ್ಲಿ USA ಹೋಗುದು ಚಲೋನು. ಈಗ ಇನ್ನ ಒಂದು ದಾರಿ ತೋರಿಸ್ತೀನಿ ನೋಡ್ರಿ ನಾನು. ಸೊ ಇನ್ನ ಒಂದು ದಾರಿ ತೋರಿಸ್ತೀನಿ ನಿಮಗೆ. ಯಾವ ದಾರಿ ಚಲೋ ಅಂತ ನೀವೇ ಹೇಳ್ರಿ, ಆ ದಾರಿ ಮುಖಾಂತರ ನಾವು ಹೋಗೋಣ. ಅಥವಾ ಇಲ್ಲಿದಿಂದ ಈ ರೀತಿ ಬಂದು ಉತ್ತರ ಅಮೆರಿಕ ಅಥವಾ USA ಹೋಗುದು ಚಲೋ. ಹೌದಾ? ಸೊ ಯಾವ ದಾರಿ ಚಲೋ ಅನ್ಸತ್ತೆ ಸ್ನೇಹಿತರೆ ನಿಮಗೆ? ಯಾವ್ದು ಚಲೋ ಅನಿಸ್ತು? ಸೊ ಇದು ಸುತ್ತ ಹಾಕೊಂಡು ಹೋಗುದು ಚಲೋ ಅನಿಸ್ತು ಅಥವಾ ಇಲ್ಲಿದಿಂದ ಹಿಂಗ್ ಹೋಗುದು ಚಲೋ ಅನಿಸ್ತು? ಹೌದಾ? ಈಗ ನೀವೆಲ್ಲರೂ ಕೂಡಿ ಯಾವ ದಾರಿಯನ್ನು ಪ್ರಿಫರೆನ್ಸ್ ಮಾಡ್ತೇವೆ ಅಂದ್ರ ಸ್ನೇಹಿತರೆ ಇಲ್ಲಿ ನಾವು ಎಲ್ಲರೂ ಕೂಡಿ ಒಂದ್ ಸ್ವಲ್ಪ ಇಂಪಾರ್ಟೆಂಟ್ ಕೊಡುವಂತ ದಾರಿ ಯಾವ್ದಿದೆ ಅಂದ್ರ ಈ ದಾರಿ ಇದೆ. ಹೌದಾ? ಹಾಗಾದ್ರೆ ಈ ದಾರಿ ಯಾವ ರೀತಿ ಕನೆಕ್ಟಿವಿಟಿ ಕೊಡುತ್ತೆ ನೋಡಿ. ಇದು ಮುಂಬೈದಿಂದ ಸ್ಟಾರ್ಟ್ ಆಗಿದೆ ಅಂತ ತಿಳ್ಕೊರಿ. ಎಲ್ಲಿದಿಂದ? ಮುಂಬೈ. ಹೌದಾ? ಮುಂಬೈ ಬಂದರದಿಂದ ಹಡಗು
ಇಲ್ಲಿದಿಂದ ಸ್ಟಾರ್ಟ್ ಆಯ್ತು ಅಂದ್ರೆ ಸ್ನೇಹಿತರೆ ಇದು ಇಲ್ಲಿ ನಮಗೆ ರೆಡ್ ಸಿ ಬರುತ್ತೆ. ಇಲ್ಲಿ ಯಾವ ಸಿ ಬರುತ್ತೆ? ಇಲ್ಲಿ ಈ ಭಾಗದಲ್ಲಿ ನಮಗೆ ರೆಡ್ ಸಿ, ಹೌದಾ? ರೆಡ್ ಸಿ ಇದೆ ಸ್ನೇಹಿತರೆ. ಇಲ್ಲಿ ರೆಡ್ ಸಿ, ಕೆಂಪು ಸಮುದ್ರ. ಯಾವ ಸಮುದ್ರ ಇದೆ ಇಲ್ಲಿ? ಕೆಂಪು ಸಮುದ್ರ. ಈ ರೆಡ್ ಸಿ ಏನಿದೆಯಲ್ಲ ಸ್ನೇಹಿತರೆ, ಅದ ಒಳಗ್ ನಮಗೆ ಏನಿದೆ ಅಂದ್ರ ಈ ರೆಡ್ ಸಿ ಒಳಗ ಸುಯೇಜ್ ಅನ್ನುವಂತ ಕಾಲುವೆ ಇದೆ. ಈ ಭಾಗದಲ್ಲಿ ಯಾವ ಕಾಲುವೆ ಇದೆ? ಇಲ್ಲಿ ಸುಯೇಜ್ ಅನ್ನುವಂತ ಕಾಲುವೆ ಇದೆ. ಕ್ವಶನ್ಸ್ ಕೇಳ್ತಾರೆ. ರೆಡ್ ಸಿ ಇದೆ ಇಲ್ಲಿ. ಈ ರೆಡ್ ಸಿ ಒಳಗಡೆಗೆ ನಮಗೆ ಇಲ್ಲಿ ಸುಯೇಜ್, ಹೌದಾ? ಸುಯೇಜ್ ಅನ್ನುವಂತ ಕಾಲುವೆ ಇದೆ. ಸುಯೇಜ್, ಈ ಸುಯೇಜ್ ಅನ್ನುವಂತ ಕಾಲುವೆ, ಇದನ್ನು ಸುಯೇಜ್ ಅನ್ನುವಂತ ಕಾಲುವೆಯನ್ನು 1869ರಲ್ಲಿ ಸ್ಥಾಪನೆ ಮಾಡಿರ್ತಾರೆ ಸ್ನೇಹಿತರೆ. ಎಷ್ಟರಲ್ಲಿ? 1869ರಲ್ಲಿ ಈ ಸುಯೇಜ್ ಕಾಲುವೆಯನ್ನು ಸ್ಥಾಪನೆ ಮಾಡಿರ್ತಾರೆ. ಹಾಗಾದ್ರೆ ಈ ಸುಯೇಜ್ ಕಾಲುವೆಯು ಸ್ನೇಹಿತರೆ ಈ ಆಫ್ರಿಕಾ ಖಂಡದಲ್ಲಿ ಇರುವಂತಹ ಒಂದು ದೇಶ ಇದೆ, ಇಲ್ಲಿ ಈಜಿಪ್ಟ್ ಅನ್ನುವಂತ ದೇಶಕ್ಕೆ ಸಂಬಂಧಪಡುತ್ತೆ. ಯಾವ ದೇಶಕ್ಕೆ? ಈಜಿಪ್ಟ್. ಆಫ್ರಿಕಾ ಖಂಡದಲ್ಲಿ ಇರುವಂತಹ ಈಜಿಪ್ಟ್, ಹೌದಾ? ಈ ಈಜಿಪ್ಟ್ ದೇಶಕ್ಕೆ ಇದು ಸಂಬಂಧಪಟ್ಟಿರುತ್ತೆ. ಆಫ್ರಿಕಾ ಖಂಡದಲ್ಲಿ ಇರುವಂತಹ ಈಜಿಪ್ಟ್ ದೇಶಕ್ಕೆ ಈ ಸುಯೇಜ್ ಅನ್ನುವಂತ ಕಾಲುವೆ ಏನಾಗಿರುತ್ತೆ ಅಂದ್ರ ಸಂಬಂಧಪಟ್ಟಿರುತ್ತೆ. ನಿಮ್ ತಲೆ ಒಳಗಿರಲಿ, ಸುಯೇಜ್ ಕಾಲುವೆ ಎದರ ಒಳಗಿದೆ ಅಂದ್ರ ರೆಡ್ ಸಿ ಒಳಗಿದೆ ಸ್ನೇಹಿತರೆ. ಇದು 1869ರಲ್ಲಿ ಸ್ಥಾಪನೆ ಮಾಡಿರ್ತಾರೆ. ಎಲ್ಲಿದೆ ಅಂದ್ರ ಈಜಿಪ್ಟ್ ದಲ್ಲಿದೆ. ಹಾಗಾದ್ರೆ ಈಜಿಪ್ಟ್ ದಲ್ಲಿ ಇರುವಂತಹ ಈ ಸುಯೇಜ್ ಕಾಲುವೆಯು ಸ್ನೇಹಿತರೆ ಜಗತ್ತಿನಲ್ಲಿ ಅತ್ಯಂತ ಬಿಜಿಯೆಸ್ಟ್ ಕಾಲುವೆ. ಇಲ್ಲಿ ಈ ಕಾಲುವೆ ಅಗಲ ಜಾಸ್ತಿ ಇಲ್ಲ. ಅಲ್ಲಿ ಹಡಗುಗಳು ಏನಂದ್ರ ಬಂದು ಪಾಳಿ ಹಚ್ತಾವೆ. ಯಾಕಂದ್ರೆ ಇಷ್ಟು ದೂರ ಹಾಸಿ ಹೋಗೋ ಬದಲು ಇಲ್ಲಿಂದ ಹೋಗೋದು ಅನುಕೂಲ ಆಗತ್ತೆ ಅಂತ ಇಲ್ಲಿ ಬಂದು ಹಡಗುಗಳು 10 ದಿನ, ಒಂದೊಂದು ವಾರ ಪಾಳಿ ಒಳಗೆ ನಿಂದಿರ್ತಾವೆ, ಹೌದಾ? ಯಾಕಂದ್ರೆ ಇದು ಬಹಳ ದೂರ ಆಗತ್ತೆ. ಇಲ್ಲಿ 10 ದಿನ ವೇಟ್ ಮಾಡೋದೇನು, ಇಲ್ಲಿ ತಿಂಗಳಾನ್ಗಟ್ಲೆ ಹೋಗುದೇನು, ಹೌದಾ? ಇಲ್ಲಿ ಏನಂದ್ರ ಎಲ್ಲಾ ಸಮಸ್ಯೆಗಳನ್ನು ಬರ್ತಾವೆ, ಹಲವಾರು ಸಮಸ್ಯೆಗಳನ್ನು ಬರ್ತಾವೆ. ಇಲ್ಲಿ ಏನಂದ್ರೆ ಯಾವುದೇ ರೀತಿ ಸಮಸ್ಯೆಗಳು ಆಗುವುದಿಲ್ಲ ಸ್ನೇಹಿತರೆ. ಸೊ ಇಲ್ಲಿ ಏನಂದ್ರೆ ಇಲ್ಲಿ ಬಂದು ಇದು ಈ ರೋಡಿಗೆ ಹೋದ್ರಂದ್ರ ತಿಂಗಳಾನ್ಗಟ್ಲೆ ಎಕ್ಸ್ಟ್ರಾ ಟೈಮ್ ಆಗತ್ತೆ. ತಿಂಗಳಾನ್ಗಟ್ಲೆ ಎಕ್ಸ್ಟ್ರಾ ಟೈಮ್ ತೆಗಿದ್ ಚಲೋನು ಒಂದ್ ವಾರ ಹೋಗಿ ಅಲ್ಲಿ ಆರಾಮ್ ಹಡಗು ಒಂದ್ ಕಡೆಗೆ ಸ್ಟಾಪ್ ಮಾಡಿ ಮಕ್ಕಳು ಚಲೋ, ಹೌದಾ? ಸೊ ಅದಕ್ಕ ಈ ಭಾಗದಲ್ಲಿ ಏನಂದ್ರ ಸುಯೇಜ್ ಕಾಲುವೆದ ಹತ್ತಿರ ಬಂದು ಸ್ಟಾಪ್ ಮಾಡಿ ಅಲ್ಲಿ ಏನ್ ಮಾಡ್ತಾರಂದ್ರೆ ಸೊ ಒಂದೊಂದು ಪಾಳೆ ಮುಖಾಂತರ, ಯಾಕಂದ್ರೆ ಆ ಕಾಲುವೆದ ಅಗಲ ಜಾಸ್ತಿ ಇಲ್ಲ. ಮತ್ತು ಆ ಕಾಲುವೆಯನ್ನು ಯಾವ ದೇಶ ನಿರ್ವಹಣೆ ಮಾಡುತ್ತೆ ಅಂದ್ರೆ ಈ ಈಜಿಪ್ಟ್ ದೇಶ, ಆಫ್ರಿಕಾ ಖಂಡದಲ್ಲಿ ಇರುವಂತದ್ದು. ಆಮೇಲೆ ನೆಕ್ಸ್ಟ್ ಈ ಸುಯೇಜ್ ಕಾಲುವೆ ಇದು ಎದಕ್ ಕನೆಕ್ಟಿವಿಟಿ ಕೊಡುತ್ತೆ ಅಂದ್ರ ಸ್ನೇಹಿತರೆ, ನೆಕ್ಸ್ಟ್ ಈ ಕಡೆಗೆ ಈ ಕಾಲುವೆ ಎದಕ್ ಕನೆಕ್ಟಿವಿಟಿ ಕೊಡುತ್ತೆ ಅಂದ್ರ ಇಲ್ಲಿ ಇರುವಂತ ಒಂದು ಮೆಡಿಟೇರಿಯನ್ ಸಿ, ಯಾವುದು? ಮೆಡಿಟೇರಿಯನ್ ಸಿ. ಮೆಡಿಟೇರಿಯನ್ ಸಿ ಈಗ ಇಲ್ಲಿ ಮೆಡಿಟೇರಿಯನ್ ಸಮುದ್ರ ಕಂಡು ಬರುತ್ತೆ. ಯಾವುದು? ಮೆಡಿಟೇರಿಯನ್, ಹೌದಾ? ಈ ಮೆಡಿಟೇರಿಯನ್ ಸಮುದ್ರಕ್ಕೆ ಇದು ಏನ್ ಮಾಡುತ್ತೆ ಅಂದ್ರ ಕನೆಕ್ಟಿವಿಟಿ ಕೊಡುತ್ತೆ ಸ್ನೇಹಿತರೆ. ಯಾವ್ದಕ್ಕ? ಮೆಡಿಟೇರಿಯನ್ ಸಿ ಇದ ಕನೆಕ್ಟಿವಿಟಿ ಕೊಡುತ್ತೆ. ಯಾವುದು? ಸುಯೇಜ್ ಕಾಲುವೆ. ಈಗ ನಿಮ್ಮ ಕ್ವಶನ್ಸ್ ಕೇಳ್ತಾರೆ, ಸುಯೇಜ್ ಕಾಲುವೆಯು ಯಾವ 2 ಸಮುದ್ರಗಳನ್ನು ಜೋಡಿಸುತ್ತದೆ ಅಥವಾ ಕನೆಕ್ಟಿವಿಟಿ ಕೊಡುತ್ತದೆ? ಅವಾಗ ನೀವು ಸರಿಯಾಗಿ ಆನ್ಸರ್ ಮಾಡಬೇಕಾಗತ್ತೆ ಸ್ನೇಹಿತರೆ. ಈ ಸುಯೇಜ್ ಅನ್ನುವಂತ ಕಾಲುವೆ, ಈ ಸುಯೇಜ್ ಅನ್ನುವಂತ ಕಾಲುವೆ ಇಟ್ ಕನೆಕ್ಟ್ಸ್, ಹೌದಾ? ಇದು ಏನೇನು ಕನೆಕ್ಟ್ ಮಾಡುತ್ತೆ? ಇದು ನಮಗೆ ರೆಡ್ ಸಿ, ಹೌದಾ? ರೆಡ್ ಸಿ ಕೆಂಪು ಸಮುದ್ರ ಮತ್ತು ಮೆಡಿಟೇರಿಯನ್ ಸಿ, ಹೌದಾ? ಮೆಡಿಟೇರಿಯನ್ ಸಮುದ್ರ ಮತ್ತು ರೆಡ್ ಸಿ ಅನ್ನು ಕನೆಕ್ಟ್ ಮಾಡುವಂತ ಕಾಲುವೆ ಯಾವ್ದಾಗಿದೆ ಅಂದ್ರೆ ನಮಗೆ ಇದು ಸುಯೇಜ್ ಕಾಲುವೆ ಅಂತ ಕರಿತೇವೆ ಸ್ನೇಹಿತರೆ. ಇದು ನಿಮ್ ತಲೆ ಒಳಗೆ ಇರಬೇಕು ಯಾವಾಗಲೂ. ಲಾಸ್ಟ್ ಟೈಮ್ ಕೇಳಿದ್ರು, ಬಹಳ ಸತ್ಯ ಕ್ವಶನ್ಸ್ ಕೇಳ್ತಾರೆ. ಸಮ್ ಟೈಮ್ ದೇ ವಾಂಟ್ ಟು ಆಸ್ಕ್, ನಂಬರ್ ಆಫ್ ಟೈಮ್ ದೇ ವಾಂಟ್ ಟು ಆಸ್ಕ್ ಕ್ವಶನ್ಸ್ ಬೇಸ್ಡ್ ಆನ್ ಸುಯೇಜ್ ಕ್ಯಾನಲ್, ಹೌದಾ? ಸೊ ಯಾಕಂದ್ರೆ ಬಹಳಷ್ಟು ಬಿಜಿಯೆಸ್ಟ್ ಕಾಲುವೆ ಇದು ಜಗತ್ತಿನಲ್ಲಿ. ನಂತರ ಈ ಎರಡರ ಮುಖಾಂತರ ಈ ಕಾಲುವೆ ಇಲ್ಲಿ ಕನೆಕ್ಟಿವಿಟಿ ಮಾಡ್ತು. ಸುಯೇಜ್ ಕಾಲುವೆ, ರೆಡ್ ಸಿ ಮತ್ತು ಆಮೇಲೆ ಮೆಡಿಟೇರಿಯನ್ ಸಿ. ನಂತರ ಇಲ್ಲಿದಿಂದ ಇವ್ರು ಎಲ್ಲಿ ತನ ಬರ್ತಾರೆ ಅಂದ್ರೆ ಸ್ನೇಹಿತರೆ, ಇಲ್ಲಿದಿಂದ ಇವರು ಈ ಕಡೆಗೇನು ಹೋಗ್ಬೋದು. ಎಲ್ಲಿ? ಉತ್ತರ ಅಮೆರಿಕಾಗ ಅಲ್ಲಿನೂ ಹೋಗ್ಬೋದು. ನೆಕ್ಸ್ಟ್ ಇಲ್ಲಿದಿಂದ ಈ ಭಾಗಕ್ಕೆ ಬರ್ತಾರೆ, ಈ ಕಡೆಗೆ ಬಂದಾಗ ಇಲ್ಲಿ ಏನಿರುತ್ತೆ ಅಂದ್ರ ಇಲ್ಲಿ ಒಂದು ಕಾಲುವೆ ಇರುತ್ತೆ ಸ್ನೇಹಿತರೆ, ಈ ಭಾಗದಲ್ಲಿ, ಹೌದಾ? ಈ ಭಾಗದಲ್ಲಿ ಒಂದು ಕಾಲುವೆ ಇದೆ. ಈ ಕಾಲುವೆಗೆ ನಾವು ಏನಂತ ಕರಿತೇವೆ ಅಂದ್ರ ಪನಾಮಾ ಕಾಲುವೆ ಅಂತ ಕರಿತೇವೆ ಸ್ನೇಹಿತರೆ. ಯಾವ್ದಂತ ಕರಿತೇವೆ? ಪನಾಮಾ, ಹೌದಾ? ಈ ಪನಾಮಾ ಕಾಲುವೆ ಏನಿದೆಯಲ್ಲ, ಈ ಪನಾಮಾ ಕಾಲುವೆ ಇಲ್ಲಿ ಪನಾಮಾ ಅನ್ನುವಂತ ದೇಶದಲ್ಲಿ ಇದೆ. ಯಾವ ದೇಶದಲ್ಲಿ ಇದೆ ಇದು? ಪನಾಮಾ. ಈ ಭಾಗದಲ್ಲಿ ನಮಗೆ ಪನಾಮಾ, ಹೌದಾ?
ಪನಾಮಾ ಅನ್ನುವಂತ ದೇಶ ಕಂಡುಬರುತ್ತೆ ಸ್ನೇಹಿತರೆ. ಯಾವ ದೇಶ ಕಂಡುಬರುತ್ತೆ? ಈ ಭಾಗದಲ್ಲಿ ನಮಗೆ ಪನಾಮಾ ಅನ್ನುವಂತ ದೇಶ ಕಂಡುಬರುತ್ತೆ. ಈ ಪನಾಮಾ ಅನ್ನುವಂತ ದೇಶದಲ್ಲಿ ಯಾವ ಕಾಲುವೆ ಇದೆ? ನಮಗೆ ಪನಾಮಾ ಅನ್ನುವಂತ ಕಾಲುವೆ ಇದೆ. ಈ ಪನಾಮಾ ಕಾಲುವೆ ಏನ್ ಮಾಡತ್ತೆ ಅಂದ್ರ ಈ ಪನಾಮಾ ಕಾಲುವೆ ನಮಗೆ ಈ ಭಾಗದಲ್ಲಿ ಈ ದಕ್ಷಿಣ ಅಮೆರಿಕಾ, ಯಾವ ಅಮೆರಿಕಾ? ದಕ್ಷಿಣ ಅಮೆರಿಕಾ ಹಾಗೂ ಈ ಉತ್ತರ ಅಮೆರಿಕಾ, ಯಾವ ಅಮೆರಿಕಾ? ಉತ್ತರ ಅಮೆರಿಕಾ, ಇವೆರಡನ್ನು ಬೇರ್ಪಡಿಸುತ್ತೆ. ಇವೆರಡನ್ನು ಬೇರ್ಪಡಿಸುವಂತ ಕಾಲುವೆ ಯಾವ್ದಾಗಿದೆ ಅಂದ್ರೆ ನಮಗೆ ಪನಾಮಾ ಕಾಲುವೆ ಆಗಿದೆ ಸ್ನೇಹಿತರೆ. ನಿಮಗೆ ಕ್ವಶನ್ಸ್ ಕೇಳ್ತಾರೆ, ಪನಾಮಾ ಕಾಲುವೆಯು ಯಾವ ದೇಶದಲ್ಲಿ ಕಂಡು ಬರುತ್ತದೆ? ಪನಾಮಾ ದೇಶದಲ್ಲಿ. ಪನಾಮಾ ಕಾಲುವೆಯು ಯಾವ ಎರಡು ಖಂಡಗಳನ್ನು ಬೇರ್ಪಡಿಸುತ್ತದೆ? ದಕ್ಷಿಣ ಅಮೆರಿಕಾ ಮತ್ತು ಉತ್ತರ ಅಮೆರಿಕಾ. ನೆಕ್ಸ್ಟ್, ಈ ಪನಾಮಾ ಕಾಲುವೆಯ ಮುಖಾಂತರ ಈ ಹಡಗುಗಳು ಬಂದು ಈ ಕಡೆಗೆ ಇಲ್ಲಿ ಇಕ್ವೆಡಾರ್ ದೇಶಕ್ಕೆ ಬರ್ಬೋದು. ಯಾವ ದೇಶಕ್ಕೆ? ಇಕ್ವೆಡಾರ್. ಹೌದಾ? ಈ ಇಕ್ವೆಡಾರ್ ಅನ್ನುವಂತ ದೇಶ ಬರುತ್ತೆ ಸ್ನೇಹಿತರೆ. ಇಲ್ಲಿನೂ ಕೂಡ ಅವರು ಬರಬಹುದು. ಹಾಗಾದ್ರೆ ಇಲ್ಲಿ ಏನಂದ್ರ ಹಡಗುಗಳು ಜಾಸ್ತಿ ಅಡ್ಡಾಡ್ತವೆ. ಎಲ್ಲಾ ದೇಶದ ಹಡಗುಗಳು ಬರುದು ಇದೇ ದಾರಿಯ ಮುಖಾಂತರ. ಅದಕ್ಕ ಇದು ಏನಾಗಿರುತ್ತೆ ಅಂದ್ರ ಈ ಉತ್ತರ ಅಟ್ಲಾಂಟಿಕ್ ಮಹಾಸಾಗರ ಏನಾಗಿದೆ ಅಂದ್ರ ಸ್ನೇಹಿತರೆ, ಸೊ ಇದು ಒಳನಾಡಿನ ಸಾಗರಿಕ ಸಾರಿಗೆ ಒಳಗೆ ಏನಾಗಿದೆ ಅಂದ್ರ ಬಿಜಿಯಸ್ಟ್. ಇದು ಯಾವುದು? ಉತ್ತರ ಅಟ್ಲಾಂಟಿಕ್ ಮಹಾಸಾಗರ. ಈಗ ನೋಡಿ, ಈ ಉತ್ತರ ಅಟ್ಲಾಂಟಿಕ್ ಮಹಾಸಾಗರ ಇದರೊಳಗ ನಾನು ಹೇಳಿದೆ ನಿಮಗೆ, ಈಗ ಫಾರ್ ಎಕ್ಸಾಂಪಲ್ ಭಾರತದಿಂದ ನಾವು ಬರ್ಬೇಕಂದ್ರ ಹಿಂಗ್ ಮುಂಬೈದಿಂದ ಇಲ್ಲಿ ಆಫ್ರಿಕಾ ಖಂಡ ದಕ್ಷಿಣ ಭಾಗದಿಂದ ಇಲ್ಲಿದಿಂದ ಆಮೇಲೆ ನೆಕ್ಸ್ಟ್ ದಕ್ಷಿಣ ಅಟ್ಲಾಂಟಿಕ್ ಮಹಾಸಾಗರ ಮುಖಾಂತರ ಉತ್ತರ ಅಮೆರಿಕಕ್ಕೆ ಹೋಗೋ ಚಲೋನು ಈ ದಾರಿ ಚಲೋ ಅಂತ ಹೇಳಿದೆ ನಾನು. ಈ ದಾರಿ ಚಲೋನು, ಈ ದಾರಿ ನಮಗೆ ಏನಂದ್ರ ನಿಯರೆಸ್ಟ್ ಆಗತ್ತೆ. ಹಾಗಾಗಿ ಮುಂಬೈದಿಂದ ನಾವು ಎಲ್ಲಿಗೆ ಹೋದೇವೆ? ನೆಕ್ಸ್ಟ್ ಇಲ್ಲಿ ರೆಡ್ ಸಿ ಬಂದೇವೆ. ರೆಡ್ ಸಿ ಒಳಗೆ ಯಾವ ಕಾಲುವೆ ಇತ್ತು? ಸೂಯೆಜ್ ಕಾಲುವೆ. ಇದನ್ನ 1869ರಲ್ಲಿ ಇದನ್ನ ನಿರ್ಮಾಣ ಮಾಡಿದ್ರು ಸ್ನೇಹಿತರೆ. ಈ ಕಾಲುವೆ ಯಾರು ನಿರ್ಮಾಣ ಮಾಡ್ತಾರೆ? ಈಜಿಪ್ಟ್ ದೇಶದವರು. ಹಾಗಾಗಿ ಈ ಕಾಲುವೆಯನ್ನು ಈಜಿಪ್ಟ್ ದೇಶದವರು ಏನ್ ಮಾಡ್ತಾರೆ ಅಂದ್ರ ನಿರ್ವಹಣೆ ಮಾಡ್ತಾರೆ. ಹೌದಾ? ಟೋಟಲಿ ಸೊ ದಿಸ್ ಕ್ಯಾನಲ್ ಇಸ್ ಡಿಪೆಂಡಿಂಗ್ ಆನ್ ಈಜಿಪ್ಟ್ ಕಂಟ್ರಿ ಓನ್ಲಿ. ದ ಈಜಿಪ್ಟ್ ಕಂಟ್ರಿ ಓನ್ಲಿ ಹ್ಯಾಂಡಲ್ ದಿಸ್ ಕ್ಯಾನಲ್. ಹೌದಾ? ಅವ್ರು ಇದನ್ನ ಮಾಡ್ತಾರೆ. ನೆಕ್ಸ್ಟ್ ಇದರಿಂದ ದ ಈಜಿಪ್ಟ್ ಕಂಟ್ರಿ that country only collect the taxes. ಆ ದೇಶ ಮಾತ್ರ ಇದರಿಂದ ಟ್ಯಾಕ್ಸಸ್ ತಗೊಳುತ್ತೆ. ನೆಕ್ಸ್ಟ್ ಈ ರೆಡ್ ಸಿ ಒಳಗೆ ಸುಯೇಜ್ ಕಾಲುವೆ ಮೆಡಿಟೇರಿಯನ್ ಸೀಗ ಕನೆಕ್ಟಿವಿಟಿ ಕೊಡುತ್ತೆ. ಅದಕ್ಕೆ ನಾನು ಹೇಳಿದೆ, ಸುಯೇಜ್ ಕಾಲುವೆಯು ಯಾವ ಎರಡು ಸಮುದ್ರಗಳನ್ನು ಕನೆಕ್ಟಿವಿಟಿ ಕೊಡುತ್ತೆ ಅಂತ ಕೇಳ್ತಾರೆ. ಅವಾಗ ನಾವು ರೆಡ್ ಸಿ ಮತ್ತು ಮೆಡಿಟೇರಿಯನ್ ಸಿ ಅಂತ ಹೇಳಬೇಕಾಗತ್ತೆ ಸ್ನೇಹಿತರೆ. ನೆಕ್ಸ್ಟ್ ಇಲ್ಲಿದಿಂದ ಈ ಕಾಲುವೆ, ಈಗ ನೋಡ್ರಿ, ಇಲ್ಲಿದಿಂದ ಈ ಚಾನಲ್ ಎಲ್ಲಿ ತನ ಹೋಗುತ್ತೆ ಅಂದ್ರೆ ಈ ರೂಟ್ ಉತ್ತರ ಅಮೆರಿಕಾಗ್ ಬರ್ಬೋದು. ಬೇಕಾದ್ರೆ ನಾವು ದಕ್ಷಿಣ ಅಮೆರಿಕಾಗ್ ಹೋಗ್ಬೇಕಂದ್ರ ಈ ಕಡೆ ಹೋಗ್ಬೇಕಂದ್ರೆ ಏನು ಪ್ರಾಬ್ಲಮ್ ಇಲ್ಲ. ಇಲ್ಲಿಂದ ಬ್ರೆಜಿಲ್ ದೇಶದ ಮುಖಾಂತರ ಬಂದ್ಬಿಡ್ಬೋದು. ಬಟ್ ಈ ಕಡೆ ಹೋಗ್ಬೇಕಾಗಿಲ್ಲ. ಈ ಕಡೆ ಹೋಗ್ಬೇಕಂದ್ರೆ ಮತ್ತೆ ನಾವು ಹಿಂಗ್ ಬರುವುದು ಅವಶ್ಯಕತೆ ಏನಿಲ್ಲ. ಹಿಂಗ್ ಬರುವಂತ ಅವಶ್ಯಕತೆನೇ ಏನಿಲ್ಲ. ಅವಾಗ ಇದು ಮತ್ತೆ ರೂಟ್ ಏನಾಗತ್ತೆ ಅಂದ್ರೆ ದೂರ ಆಗತ್ತೆ ಸ್ನೇಹಿತರೆ. ಅದಕ್ಕೆ ಇಲ್ಲಿ ಒಂದು ಕಾಲುವೆ ಚಾಯ್ಸ್ ಮಾಡ್ಕೋತಾರೆ. ಯಾವುದು? ಪನಾಮಾ ಕಾಲುವೆ. ಈ ಪನಾಮಾ ಕಾಲುವೆ ಎಲ್ಲಿದೆ? ಪನಾಮಾ ಕಾಲುವೆ ಪನಾಮಾ ದೇಶದಲ್ಲಿ ಇದೆ. ಹಾಗಾದ್ರೆ ಈ ಪನಾಮಾ ಕಾಲುವೆಯು ದಕ್ಷಿಣ ಅಮೆರಿಕಾ ಮತ್ತು ಉತ್ತರ ಅಮೆರಿಕಾವನ್ನು ಬೇರ್ಪಡಿಸುತ್ತದೆ. ಲಾಸ್ಟ್ ಟೈಮ್ FDA ಒಳಗೆ ಕೇಳಿದ್ರೆ ನೋಡಿ, ಇದನ್ನು ಕ್ವಶನ್ಸ್. ಈ FDA ಈಗೇನ್ ಲಿಸ್ಟ್ ಬಿಟ್ಟಿದಾರಲ್ಲ ಅಪಾಯಿಂಟ್ಮೆಂಟ್, ಅದ ಒಳಗೆ ಈ ಕ್ವಶನ್ಸ್ ನೋಡಿ ಅಲ್ಲಿ ಕೇಳಿದಾರೋ ಇಲ್ಲ. ಆಮೇಲೆ ಇದು ಕ್ವಶನ್ಸ್ ಈ ಪನಾಮಾ ಕಾಲುವೆ ಮೇಲೇನು ಇದ್ರ ಮೇಲೇನು ಕ್ವಶನ್ಸ್ ಕೇಳಿದಾರೆ ನೋಡ್ರಿ. ಸೊ ಅದಕ್ಕ ಇವುಗಳನ್ನು ಕ್ವಶನ್ಸ್ ರೈಸ್ ಮಾಡೋದರಿಂದ ಇದನ್ನ ನೀವು ನೆನ್ಪಿಟ್ಕೋಬೇಕಾಗತ್ತೆ ಸ್ನೇಹಿತರೆ. ಸೊ ದಿಸ್ ಈಸ್ ಇಷ್ಟು ಉತ್ತರ ಅಟ್ಲಾಂಟಿಕ್ ಮಹಾಸಾಗರದಲ್ಲಿ ಇದು ಸಾರಿಗೆ ಇತ್ತು. ಹೀಗೆ ಮುಂದಿನ ಮಹಾಸಾಗರದಲ್ಲಿನೂ ನಾವು ಕೂಡ ಸ್ಟಡಿ ಮಾಡೋಣ, ಅವುಗಳನ್ನು ಕೂಡ ನೋಡೋಣ ಸ್ನೇಹಿತರೆ. ನೆಕ್ಸ್ಟ್ ಕರ್ನಾಟಕ ಹಿಸ್ಟ್ರಿ ಕ್ಲಾಸ್ ಇದೆ. ಕರ್ನಾಟಕ ಹಿಸ್ಟ್ರಿ ಸರ್ ಆಲ್ರೆಡಿ ರೆಡಿಯಾಗಿ ಬಂದಿದ್ದಾರೆ ಸ್ನೇಹಿತರೆ. ಅವರು ಕೂಡ ಬಹಳಷ್ಟು ಚೆನ್ನಾಗಿ ಕ್ಲಾಸ್ ಮಾಡ್ತಾರೆ. ಸೊ ನಾನು ಕೂಡ ಕೇಳಿದ್ದೀನಿ, ನೀವು ಕೂಡ ಅವ್ರ ಕ್ಲಾಸ್ ಅಟೆಂಡ್ ಆಗಿ ಸೊ ನಿಮ್ಮೆಲ್ಲ ವಿದ್ಯಾರ್ಥಿಗಳಿಗೂ ಹೇಳಿ. ಅದರ ಮುಖಾಂತರ ಯಾಕಂದ್ರೆ that person did very well work behind this all those things. ಹೌದಾ? ಅವ್ರು ಇದ್ದಿದ್ದಕ್ಕೆ ನಾವು ಎಲ್ಲರೂ ಇಲ್ಲಿ ಬಂದು ಚಲೋ ಫ್ಯಾಕಲ್ಟಿಗಳು ಬಂದು ಪಾಠ ಮಾಡ್ತಾ ಇದ್ದೇವೆ ಸ್ನೇಹಿತರೆ. ಆ ರೀತಿ ಅವರು ಚಾಯ್ಸ್ ಮಾಡ್ಕೊಂಡು ಫ್ಯಾಕಲ್ಟಿಗಳನ್ನು ಕರೆದು ಇಲ್ಲಿ ನಿಮಗೆ ಒಂದು ಸೇವೆ ಮಾಡ್ಲಿಕ್ಕೆ ನಮಗೊಂದು ಎಲ್ಲರಿಗೂ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ನಾವೆಲ್ಲರೂ ಕೂಡ ಅವರಿಗೂ ಕೂಡ ನಾವು ಥ್ಯಾಂಕ್ಫುಲ್ ಆಗಿರ್ಬೇಕಾಗತ್ತೆ. ಸೊ ಹ್ಯಾವ್ ಎ ನೈಸ್ ಡೇ. ಸರ್ ಬರ್ತಾ ಇದ್ದಾರೆ. ಓಕೆ ದೆನ್ ಬಾಯ್.